ನಮಸ್ಕಾರ ಕೇಳುಗರೆ, ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕೇಳುಗರೆ, ಇವತ್ತಿನ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ನಿಮಗಾಗಲೇ ಗೊತ್ತಿದೆ. ಈ KEA ಮೂಲಕ ವೈದ್ಯಕೀಯ ಇಂಜಿನಿಯರಿಂಗ್ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಿಗೆ ಒಂದು ಪ್ರವೇಶ ಪ್ರಕ್ರಿಯೆ, ಅದರ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿಯನ್ನು ಮಾಡಿಕೊಡ್ತೀವಿ. ಅಂದರೆ ಪ್ರವೇಶ ಪ್ರಕ್ರಿಯೆ ಹೇಗಿರುತ್ತೆ, ಏನೆಲ್ಲ ಒಂದು ಹಂತಗಳಲ್ಲಿ ಒಂದು ಪ್ರವೇಶ ನಡೀತದೆ, ಈ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಿಮಗೆ ಒಂದು ಪ್ರಶ್ನೆಗಳಿದ್ದರೆ, ನಿಮ್ಮ ಒಂದು ಸಂದೇಹ ಇದ್ದರೆ ನೀವು ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. ಈ ಎಲ್ಲ ವಿಷಯಗಳಿಗೆ ನಿಮಗೆ ಮಾಹಿತಿ ಮಾಡಿಕೊಡ್ತಾರೆ ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಕಲಬುರಗಿಯ ನೀಟ್ ಮತ್ತು KCET ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಹಿರಿಯ ಉಪನ್ಯಾಸಕರಾದ ZN ಜಹಾಗೀರ್ದಾರ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೇಳಿದ್ರೆ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಥವಾ ಪ್ರಶ್ನೆಗಳು ಕೇಳಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆಗಳು ನಿಮಗೆ ಗೊತ್ತಿದೆ, ಆದರೂ ನಾನು ಮತ್ತೊಮ್ಮೆ ಹೇಳ್ತೀನಿ. 295986 295987. ಇದಕ್ಕೆ ನೀವು STD ಕ್ರಮಾಂಕ ಬಂತು 08472. ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಮೊದಲು ಒಂದು 10 ನಿಮಿಷ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ, ನಂತರ ನೀವು ಕರೆಗಳನ್ನು ಮಾಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತಂತ ಹೇಳ್ತೇನೆ. ಸರ್ ಜಾಗೀರ್ದಾರ್ ಸರ್, ಈಗ ಅದು ನೀಟ್ ರಿಸಲ್ಟ್ ಬಂತು, CET ರಿಸಲ್ಟ್ ಬಂತು, ಈಗ ಪ್ರವೇಶ ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಪ್ರವೇಶ ಪ್ರಕ್ರಿಯೆ ಹೇಗಿರುತ್ತೆ, ಏನೆಲ್ಲ ಎಷ್ಟು ಹಂತಗಳಲ್ಲಿ ನಡೀತೆ, ಏನೇನೋ ಒಂದು ಪ್ರಕ್ರಿಯೆಗಳು ಇರ್ತವೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್. ಹೌದು, ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಅಭಿನಂದನೆಗಳು. ಈಗಾಗಲೇ ನೀವು CETಯಲ್ಲಿ ಮತ್ತು ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದಿರ್ತೀರಿ. ಒಂದು ಒಳ್ಳೆಯ ಸಂಗತಿ ಅಂದರೆ, ಕಳೆದ ವರ್ಷಕ್ಕೆ ನಾವು ಹೋಲಿಸಿದಾಗ ಈ ವರ್ಷ ಯಾವುದೇ ರೀತಿಯ ಗೊಂದಲಗಳು ಉಂಟಾಗಿಲ್ಲ. ಕಳೆದ ವರ್ಷ KCET ಪರೀಕ್ಷೆಯಲ್ಲಿ ಪಠ್ಯ ಹೊರತುಪಡಿಸಿ ಪ್ರಶ್ನೆಗಳು ಬಂದಿವೆ ಅಂತ ಒಂದು ಗೊಂದಲ ಇತ್ತು. ಅದೇ ರೀತಿ ನೀಟ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ರ್ಯಾಂಕುಗಳು ನಿರ್ದಿಷ್ಟ ಕೇಂದ್ರಗಳಿಗೆ ಬಂದಿವೆ ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತಹ ಸಂಭವ, ಇಂಥ ಎಲ್ಲ ಗೊಂದಲಗಳಿಂದ ವಿದ್ಯಾರ್ಥಿಗಳು ಮತ್ತು ಪಾಲಕರು ತುಂಬ ಚಿಂತೆಗೀಡಾಗಿದ್ದರು. ಆದರೆ ಈ ವರ್ಷ ಆ ರೀತಿ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಅದಕ್ಕೆ ಕಾರಣ ಅಲ್ಲಿ NTA ಮತ್ತು ಕರ್ನಾಟಕದಲ್ಲಿ KEAದವರು ತೆಗೆದುಕೊಂಡಂತಹ ಕ್ರಮಗಳು. ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಬಗ್ಗೆ ಹೇಳಬೇಕು ಅಂದರೆ, ಈ ವರ್ಷ KEAದವರು ಮುಂಚಿತವಾಗಿ ಪಠ್ಯವನ್ನು ಕೂಡ ಪ್ರಚುರಪಡಿಸಿದರು. ಇದು KEA ಇತಿಹಾಸದಲ್ಲೇ ಪ್ರಥಮ ಬಾರಿ ಪಠ್ಯವಸ್ತುವನ್ನು ಕೂಡ ವೆಬ್ಸೈಟ್ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಟ್ರು. ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳು ಕೂಡ ಈ ಪಠ್ಯವಸ್ತುಗೆ ಸೀಮಿತವಾಗಿದ್ದವು. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇರಲಿಲ್ಲ. ಆಮೇಲೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು ಕೂಡ ಬರಲಿಲ್ಲ. ಸೊ ಸುಗಮವಾಗಿ KCET ಪರೀಕ್ಷೆ ನಡೀತು. ಅದೇ ರೀತಿ ಫಲಿತಾಂಶಗಳು ಬಂದು. ಆಮೇಲೆ ತಮಗೆಲ್ಲ ಗೊತ್ತಿರುವಂತೆ PUC ದ್ವಿತೀಯ PUC ಪರೀಕ್ಷೆಯನ್ನು, ಅರ್ಹತಾ ಪರೀಕ್ಷೆಯನ್ನು 3 ಹಂತಗಳಲ್ಲಿ ಮಾಡ್ತಾ ಇದ್ದಾರೆ. ಮೊದಲನೇ ಪರೀಕ್ಷೆ, ಎರಡನೇ ಪರೀಕ್ಷೆ ಮತ್ತು ಮೂರನೇ ಪರೀಕ್ಷೆ ಅಂಥೇಳಿ. ಮೊದಲನೇ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಂಥ ವಿದ್ಯಾರ್ಥಿಗಳು, ಅವರನ್ನು ಸರ್ಕಾರ ಅನುತ್ತೀರ್ಣ ಅಂತ ಹೇಳ್ತಿಲ್ಲ, ಅಪೂರ್ಣವಾದಂತಹ ವಿದ್ಯಾರ್ಥಿಗಳು, ಅವರಿಗೆ ಎರಡನೇ ಪರೀಕ್ಷೆ ಅವಕಾಶ ಮಾಡಿಕೊಟ್ರು. ಆ ಎರಡನೇ ಪರೀಕ್ಷೆ ಬರೆದ ನಂತರ, ಅವರು ಫಲಿತಾಂಶ ಬಂದ ನಂತರ ಆ ಫಲಿತಾಂಶವನ್ನು ಪರಿಗಣಿಸಿ CET ರ್ಯಾಂಕ್ಗಳನ್ನು ಈಗ ಅಲಾಟ್ ಮಾಡಿರುತ್ತಾರೆ. ಅದೇ ರೀತಿ ನೀಟ್ ಕೂಡ ಆಲ್ ಇಂಡಿಯಾ ರ್ಯಾಂಕು ಅದು ಅನೌನ್ಸ್ ಆಯಿತು. ನೀಟ್ನಿಂದನೂ ಕೂಡ ಯಾವುದೇ ರೀತಿಯಾದಂಥ ಗೊಂದಲಗಳು ಈಗ ಆಗಿಲ್ಲ. ಈಗ UGCET ಅಂತ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಮತ್ತು BSc ಅಗ್ರಿಕಲ್ಚರ್ ಸೈನ್ಸಸ್ಸು, BSc ನರ್ಸಿಂಗು, ಇದನ್ನು UGCET ಅಂಥೇಳಿ ಕರಿತೇವೆ. ಅದೇ ರೀತಿ UG ನೀಟ್ ಅಂಥೇಳಿ ಅದು MBBS, BDS ಮತ್ತು ಆಯುಷ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನು KEA ವೆಬ್ಸೈಟ್ನಲ್ಲಿ ಕೊಡ್ತಾರೆ. ಈಗ KEA ವೆಬ್ಸೈಟ್ನಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳು KEA ವೆಬ್ಸೈಟನ್ನು ಪ್ರತಿದಿನ ಸಂಜೆ ಒಂದು ಸಲ ಮತ್ತು ಬೆಳಗ್ಗೆ ಒಂದು ಸಲ ನೋಡಬೇಕು. ಅಲ್ಲಿ ಏನು ಬದಲಾವಣೆಗಳಾಗಿವೆ, ಏನು ಕಾರ್ಯಕ್ರಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ಅಲ್ಲಿ ಕೊಡ್ತಾ ಇರ್ತಾರೆ. ಅದನ್ನು ನಾವು ಪಾಲಿಸ್ಕೊಳ್ತಾ ಹೋಗಬೇಕು. ಈಗ UGCET ಅಂತ ಬಂದಾಗ, ಈಗ UGCETನಲ್ಲಿ ನಾವು
ಈ ಇಂಜಿನಿಯರಿಂಗ್ ಪ್ರವೇಶದ ಬಗ್ಗೆ ಮಾತಾಡಬೇಕು ಅಂದರೆ ಕರ್ನಾಟಕದಲ್ಲಿ ಸುಮಾರು ಒಂದು 23 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲೂ ಕೂಡ ಒಳ್ಳೆಯ ಕೋರ್ಸ್ಗಳಿದ್ದಾವೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಲಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆಗಲಿ, ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ರೋಬೋಟಿಕ್ಸ್ ಇದೆ, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಅಂತ ಇದೆ ಹೊಸದಾಗಿ. ಒಳ್ಳೆಯ ಕೋರ್ಸ್ಗಳು ಕೂಡ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬರ್ತಾ ಇದೆ. ಈ ನಾವು ತೀರಾ ಬಡವರಿದ್ದೇವೆ, ನಮಗೆ ಫೀಸ್ ಕಟ್ಟೋದು ಆಗಲ್ಲ ಅಂದಾಗ ಅಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಕಡಿಮೆ ಶುಲ್ಕದಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳನ್ನು ನಡೆಸ್ತಾ ಇದೆ. ಆಮೇಲೆ ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜಸ್ನಲ್ಲಿ ಸಿಲ್ಕ್ ಟೆಕ್ನಾಲಜಿ, ಟೆಕ್ಸ್ಟೈಲ್ ಟೆಕ್ನಾಲಜಿ ಅನ್ನುವಂತಹ ಹೊಸ ಬ್ರಾಂಚಸ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಕೂಡ ನಮ್ಮ ಮಕ್ಕಳಿಗೆ ಉಪಯೋಗ ಆಗುತ್ತೆ. ಭಾರತದಲ್ಲಿ ಕರ್ನಾಟಕ ಒಂದು ರಾಜ್ಯ, ಅಲ್ಲಿ ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳು ಇವೆ. ಸುಮಾರು 260 ಇಂಜಿನಿಯರಿಂಗ್ ಕಾಲೇಜುಗಳು ಇವೆ. ಆ 260 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸುಮಾರು 130ಕ್ಕಿಂತ ಅಧಿಕ ಕೋರ್ಸ್ಗಳಲ್ಲಿ ವಿದ್ಯಾರ್ಥಿಗಳನ್ನು ತರಬೇತಿ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ಎ ಸ್ಟಾರ್ಟಪ್ ಅಂಥೇಳಿ ಆಗಿದೆ. ಭಾರತದಲ್ಲಿ ಕರ್ನಾಟಕವು ಕ್ಯಾಪಿಟಲ್ ಆಫ್ ಸ್ಟಾರ್ಟಪ್ ಅಂಥೇಳಿ ಆಗಿದೆ, ನವೋದ್ಯಮದ ರಾಜಧಾನಿ ಅಂಥೇಳಿ ಆಗಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಸಾಕಷ್ಟು ಅವಕಾಶಗಳು ಲಭ್ಯ ಇವೆ. ಯಾವ ಕೋರ್ಸ್ಗಳಿದ್ದಾವೆ ಅನ್ನೋದನ್ನು ಕೂಡ ಸಂಪೂರ್ಣ ಮಾಹಿತಿ ನಮ್ಮ KEA ಮಾಹಿತಿ ಬುಲೆಟಿನ್ನಲ್ಲಿ ಕೊಟ್ಟಿದ್ದಾರೆ. ನಾವು ಇಲ್ಲಿ ಗಮನಿಸಬೇಕಾದ್ದು ಏನು ಅಂದರೆ, ಆ ಪ್ರತಿಯೊಂದು ಕೋರ್ಸ್ಗಳನ್ನು ಕೂಡ KEAದವರು ಲೆಟರ್ ಕೋಡ್ ಮೂಲಕ ಅದನ್ನು ತೋರಿಸ್ತಾರೆ. ಆ ಲೆಟರ್ ಕೋಡ್ ಮೂಲಕ ಗುರುತಿಸ್ತಾರೆ. ಆ ಲೆಟರ್ ಕೋಡ್ ಬರೆಯುವಾಗ ಬಹಳ ಕೇರ್ಫುಲ್ಲಾಗಿ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ CE ಅಂದಾಗ ಅದು ಸಿವಿಲ್ ಇಂಜಿನಿಯರಿಂಗ್ ಅಂತ ಆಗುತ್ತೆ, CSE ಅಂತ ಇದ್ದಾಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಆಗುತ್ತೆ. ಸೊ ಈ ರೀತಿ ಅದು ಯಾವುದಿದೆ ಅಂತೇಳಿ ಅಲ್ಲಿ ಮುಂದೆ ನೋಡ್ಕೋಬೇಕು. ನೋಡಿಕೊಂಡು ಅದನ್ನು ಅಲ್ಲಿ ಅವರು ಕೋರ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅದೇ ರೀತಿ ಈ KCET ಫಲಿತಾಂಶವನ್ನು ಆಧಾರವಿಟ್ಕೊಂಡು ಮತ್ತು ಬೇರೆ ಬೇರೆ ಕೋರ್ಸಸ್ ಲೈಕ್ ಫಾರ್ಮಸಿ ಕೋರ್ಸಸ್ ಆಯಿತು, ಅಥವಾ ಅಗ್ರಿಕಲ್ಚರ್ ಸೈನ್ಸಸ್ಸು, ಫಾರ್ಮ್ ಸೈನ್ಸಸ್ ಕೋರ್ಸಸ್ ಆಯಿತು, ಅಥವಾ ಪ್ಯಾರಾಮೆಡಿಕಲ್ ಕೋರ್ಸಸ್ಸು, BSc ನರ್ಸಿಂಗ್ ಕೋರ್ಸು, ಫಿಸಿಯೋಥೆರಪಿ ಕೋರ್ಸು, ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ ಕೋರ್ಸು. ಸೊ ಇವೆಲ್ಲ ಕೋರ್ಸ್ಗಳನ್ನು ಕೂಡ KCET ಆಧಾರದ ಮೇಲೆ ಕೊಡ್ತಾ ಇದ್ದಾರೆ. ಬಟ್ BSc ನರ್ಸಿಂಗ್ ಅಂತ ಕೋರ್ಸ್ಗಳನ್ನು ಪ್ಯೂರ್ಲಿ PUC ಮಾರ್ಕ್ಸ್ ಮೇಲೆ ಕೊಡ್ತಾ ಇದ್ದಾರೆ. ಆಮೇಲೆ ಫಾರ್ಮಸಿಗೆ ಬಂದಾಗ B ಫಾರ್ಮಾ ಮತ್ತು ಫಾರ್ಮಾ D ಅಂತ ಕೋರ್ಸ್ಗಳನ್ನು ಕೂಡ KCET ಮುಖಾಂತರ ಮಾಡ್ತಾ ಇದ್ದಾರೆ. ಈಗ ನಾವು ಮೆಡಿಕಲ್ಲಿಗೆ ಬಂದಾಗ NTAದವ್ರ ಜವಾಬ್ದಾರಿ ನೀಟ್ ಪರೀಕ್ಷೆಯನ್ನು ನಡೆಸೋದು. ನೀಟ್ ಪರೀಕ್ಷೆ ನಡೆಸಿದ ಬಳಿಕ ವಿದ್ಯಾರ್ಥಿಗಳಿಗೆ ಆಲ್ ಇಂಡಿಯಾ ರ್ಯಾಂಕ್ ಅಲಾಟ್ ಮಾಡೋದು. ರಾಷ್ಟ್ರೀಯ ಮಟ್ಟದಲ್ಲಿ ಅವ್ರು ಪಡೆದುಕೊಂಡಂತಹ ರ್ಯಾಂಕ್, ಅಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ 2 ರ್ಯಾಂಕ್ ತೋರಿಸ್ತಾರೆ. ಒಂದು ಆಲ್ ಇಂಡಿಯಾ ರ್ಯಾಂಕ್, ಇನ್ನೊಂದು ಕೆಟಗರಿ ರ್ಯಾಂಕ್. ಈ ಕೆಟಗರಿ ರ್ಯಾಂಕ್ ನಮಗೆ ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂದರೆ, ಆ ವಿದ್ಯಾರ್ಥಿ ಒಂದು ವೇಳೆ ಆಲ್ ಇಂಡಿಯಾ ಕೋಟಾ ಮೂಲಕ ವೈದ್ಯಕೀಯ ಕೋರ್ಸ್ ಆಯ್ಕೆ ಮಾಡ್ಕೊತಿದ್ದ ಅಂದರೆ ಆವಾಗ ಅದು ಕೆಟಗರಿ ರ್ಯಾಂಕ್ ಉಪಯೋಗಕ್ಕೆ ಬರುತ್ತೆ. ನಮಗೆ ಸಹಜವಾಗಿ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾರೆ, ಸರ್ ನಂದು ಕೆಟಗರಿ ರ್ಯಾಂಕ್ ಕಡಿಮೆ ಬಂದಿದೆ, ಆಲ್ ಇಂಡಿಯಾ ರ್ಯಾಂಕ್ ಹೆಚ್ಚು ಬಂದಿದೆ, KEAದವ್ರು ಯಾವ್ದು ಕನ್ಸಿಡರ್ ಮಾಡ್ತಾರೆ ಅಂತೇಳಿ. KEAದವ್ರು ಕನ್ಸಿಡರ್ ಮಾಡೋದು ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆಯಲ್ಲಿ ಆಯಾ ವರ್ಗದಡಿಯಲ್ಲಿ ಯಾರು ಆಲ್ ಇಂಡಿಯಾ ರ್ಯಾಂಕ್ ತೊಗೊಂಡಿರ್ತಾರೆ, ಆ ಆಲ್ ಇಂಡಿಯಾ ರ್ಯಾಂಕ್ ಆಧಾರದ ಮೇಲೇ ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಹೀಗಾಗಿ ಆಲ್ ಇಂಡಿಯಾ ರ್ಯಾಂಕ್, ಈಗ ಕಟ್ ಆಫ್ ಕೂಡ ಕೊಟ್ಟಿರ್ತಾರೆ, ಪ್ರೀವಿಯಸ್ ಇಯರ್ಸ್ ಕಟ್ ಆಫ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ರೆಫರ್ ಮಾಡಿದಾಗ ಅದು ಆಲ್ ಇಂಡಿಯಾ ರ್ಯಾಂಕ್ ಮೇಲೇ ಬೇಸ್ಡ್ ಆಗಿದೆ. ಸೊ NTAದವರು ಆಲ್ ಇಂಡಿಯಾ ರ್ಯಾಂಕನ್ನು ತೊಗೊಂಡು ನಮ್ಮ ಸ್ಟೇಟಿಗೆ ಕಳಿಸ್ಕೊಡ್ತಾರೆ, KEAದವ್ರಿಗೆ ಕಳಿಸ್ತಾರೆ. ಈಗ ಇಲ್ಲಿವರೆಗೆ KEAದಿಂದ ಏನಾಗಿದೆ ಮಕ್ಕಳಿಗೆ ಅಂದರೆ, ಈ ಹಿಂದೆ ದಾಖಲೆಗಳನ್ನು ಪರಿಶೀಲನೆ ಮಾಡಿಸೋದೇ ಒಂದು ದೊಡ್ಡ ಕೆಲಸ ಆಗ್ತಿತ್ತು ವಿದ್ಯಾರ್ಥಿಗಳಿಗೆ. ಹೌದು. ಆದರೆ ಈ ಸಲ ಏನು ಮಾಡಿದರೆ, ಆನ್ಲೈನ್ ಮಾಡಿ ಸ್ಟೂಡೆಂಟ್ ಅಟೆಂಡೆನ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತೇಳಿ SATS ಮೂಲಕ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಯಾರು ಪರಿಶೀಲನೆ ಮಾಡ್ಕೊಂಡಿಲ್ಲ ಅವರಿಗೆ ಖುದ್ದಾಗಿ ಪರಿಶೀಲನೆ ಮಾಡಲಿಕ್ಕೆ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ರು, ಅದು ಕೂಡ ಈಗ ಮುಗಿದಿದೆ. ಆ ಪರಿಶೀಲನೆ ಆಯಾ ಕಾಲೇಜುಗಳಲ್ಲಿ ಪ್ರಾಚಾರ್ಯರ ಲಾಗಿನ್ ಮೂಲಕ ಪರಿಶೀಲನೆ ಆಗಿರೋದ್ರಿಂದ ಈಗ ದಾಖಲೆ ಪರಿಶೀಲನೆ ಪ್ರಕ್ರಿಯೆ ಈಗ ಮುಗಿದಿದೆ ಅಂತ ಹೇಳಿ ಭಾವಿಸೋಣ. ಈಗ ಮುಂದೆ ಏನು ಮಾಡಬಹುದು? ಮುಂದೆ ಸರ್ ಒಂದು ಕರೆ ಇದೆ, ಓಕೆ, ನಂತರ ನಾವು ಕಂಟಿನ್ಯೂ ಮಾಡಿ. ಓಕೆ ಓಕೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಹೇಳಿ, ನಿಮ್ಮ ಹೆಸರು ಹೇಳಿ. ಪವಿತ್ರ. ಕವಿತಾ? ಪವಿತ್ರ.
ಪವಿತ್ರ ಎಲ್ಲಿಂದ ಪವಿತ್ರ? ಸೇಡಮಿಂದ. ಸೇಡಮಿಂದ. ಹಾಂ ಪವಿತ್ರ, ಪ್ರಶ್ನೆ ಕೇಳು. ಸರ್ ನಂದು ಆಲ್ ಇಂಡಿಯಾ 1,60,000 ಬಂದಿದೆ ಸರ್. 1,60,000 ಬಂದಿದೆ. ಓಕೆ. ಅದಕ್ಕೆ LEDS ಇಲ್ವಾ? ಹಾಂ, ಈಗ 1,60,000 ಅಂದರೆ ನೀವು ಪಡ್ಕೊಂಡಂಥ ಅಂಕಗಳು ಸುಮಾರು 430, 440 ಎಷ್ಟು ಬಂದಿದೆ ಮಾರ್ಕ್ಸು? 427. 427 ಅಂದರೆ 430ಗೆ ಸಮೀಪ ಮಾರ್ಕ್ಸ್ ಇದೆ ನಿಮ್ಮದು. ಈಗ ಮೆಡಿಕಲ್ ಕೋರ್ಸ್ನಲ್ಲಿ ನಮಗೆ 4 ತರಹದ ಸೀಟ್ಗಳು ಇರ್ತವೆ. ಒಂದು ಸೀಟು ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್, ಇನ್ನೊಂದು ಸೀಟು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಇರುತ್ತೆ. ಈ ಎರಡೂ ಸೀಟ್ಗಳನ್ನು ನಾವು ಫ್ರೀ ಸೀಟ್ ಅಂತ ಹೇಳ್ತೀವಿ. ಫ್ರೀ ಸೀಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇಲ್ಲಿ ಗೌರ್ಮೆಂಟಿಂದ ನಿಗದಿಯಾದಂತಹ ಶುಲ್ಕ ಇರ್ತದೆ ಮತ್ತು ಕಡಿಮೆ ಇರ್ತದೆ. ಈಗ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಅಂದರೆ ಅದು ಸುಮಾರು ಒಂದು 60,000 ರೂಪಾಯಿ ವಾರ್ಷಿಕ ಫೀಸ್ ಇರುತ್ತೆ. ಅದೇ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂದರೆ ಅದು ಸುಮಾರು 1.5 ಲಕ್ಷ ರೂಪಾಯಿ ಇರುತ್ತೆ. ಇನ್ನೊಂದು ಸೀಟ್ ಬಂದುಬಿಟ್ಟು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಇರುತ್ತೆ. ಅದು ಸರಿ ಸುಮಾರು ಒಂದು 12 ಲಕ್ಷ ರೂಪಾಯಿ ವಾರ್ಷಿಕ ಶುಲ್ಕ ಇದೆ. ಇದು 3ನೇ ರೀತಿಯದು. 4ನೇ ರೀತಿಯದಂದರೆ ಮ್ಯಾನೇಜ್ಮೆಂಟು. ಅದು NRI ಇರ್ಬೋದು, ಅನಿವಾಸಿ ಭಾರತೀಯರ ಸೀಟ್ ಇರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಸೀಟು. ಆ ಮ್ಯಾನೇಜ್ಮೆಂಟ್ ಸೀಟು ಫೀಸನ್ನು ಸರ್ಕಾರ ನಿಗದಿ ಮಾಡಲ್ಲ. ಆಯಾ ಕಾಲೇಜುಗಳಲ್ಲಿ ಅವರು ಒದಗಿಸ್ಕೊಡುವಂತಹ ಸೌಲಭ್ಯಗಳನ್ನು ಆಧರಿಸಿ ಅದು ಬೇರೆ ಬೇರೆ ರೀತಿಯಿಂದ ಅದ. ಅಲ್ಲಿ ಅದು 20 ಲಕ್ಷದಿಂದ ಆರಂಭವಾಗಿ ಸುಮಾರು 40 ಲಕ್ಷ ಪ್ರತಿ ವರ್ಷಕ್ಕೂ ಫೀಸ್ ಇರ್ಬೋದು. ಈಗ ಪವಿತ್ರ 1,60,000 ಆಲ್ ಇಂಡಿಯಾ ರ್ಯಾಂಕ್ ಬಂದಿರೋದ್ರಿಂದ ಈ ರ್ಯಾಂಕಿಗೆ ಅವಳಿಗೆ 3ನೇ ಕ್ಯಾಟಗರಿ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಅದ್ರ ಫೀಸು ಸುಮಾರು 12 ಲ್ಯಾಕ್ಸ್ ಇದೆ. ಅದೇ ಕೆಲವೊಂದು ಕಾಲೇಜ್ಗಳಲ್ಲಿ ಇದು 16 ಲಕ್ಷ 20 ಲಕ್ಷ ಕೂಡ ಇರುತ್ತೆ. ಇಲ್ಲಿ ಫೀಸನ್ನ ಯಾವ ರೀತಿ ನಾವು ಗುರ್ತು ಹಿಡಿಬೇಕು ಅಂದರೆ, ನಾವು ಪ್ರವೇಶ ಈ ಆಪ್ಷನ್ ಎಂಟ್ರಿ ಮಾಡುವಾಗ, ನಾವು ಕಾಲೇಜ್ ಆಯ್ಕೆ ಮಾಡಿ ಆಪ್ಷನ್ ಎಂಟ್ರಿ ಮಾಡುವಾಗ ಯಾವ ಕಾಲೇಜು ಮತ್ತು ಆ ಕಾಲೇಜಿನಲ್ಲಿ ಆ ಕೋರ್ಸಿಗೆ ಇರುವಂಥ ಫೀಸು ಮುಂದೆ ತೋರಿಸ್ತಾರೆ. ಅದನ್ನು ಕನ್ಫರ್ಮ್ ಮಾಡಿಕೊಂಡೆ ಎಂಟ್ರಿ ಮಾಡಬೇಕು. ನಾವು ಕೇವಲ ಕಾಲೇಜ್ ಹೆಸರು ನೋಡಿ ಎಂಟ್ರಿ ಮಾಡಬಾರ್ದು. ನಾವು ಕೇಳ್ತಾ ಇರುವಂಥ ಸೀಟು ಯಾವ ಆ ಕಾಲೇಜ್ನಲ್ಲಿ ಆ ಸೀಟಿಗೆ ಫೀಸ್ ಎಷ್ಟಿದೆ, ವಾರ್ಷಿಕ ಫೀಸ್ ಎಷ್ಟಿದೆ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಮಾಡಬೇಕು. ಈ ರ್ಯಾಂಕಿಗೆ ಪ್ರೈವೇಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಪ್ರಯತ್ನ ಮಾಡ್ಬೋದು. ಪವಿತ್ರ, OBC ಕ್ಯಾಟಗರಿ ಅದೇನೋ ಕನ್ಸಿಡರ್. ಈಗ ಪ್ರೈವೇಟ್ ಸೀಟಿನ ಪ್ರೈವೇಟ್ ಕಾಲೇಜಿಗೆ ಅದನ್ನು GMP ಅಂತ ಹೇಳ್ತಾರೆ. ಎಲ್ಲ ಕ್ಯಾಟಗರಿಯನ್ನು ಕೂಡ ಜನರಲ್ ಮೆರಿಟ್ ಅಂಥೇಳಿ ತೊಗೊಳ್ತಾರೆ ಆ ಫೀಸ್ ಸ್ಟ್ರಕ್ಚರ್ನಲ್ಲಿ. ಅಲ್ಲಿ OBC ಅಥವಾ ಯಾವುದೇ ಕ್ಯಾಟಗರಿ ನೋಡಲ್ಲ, ಅದು ಜನರಲ್ ಮೆರಿಟ್ ಅಂಥೇಳಿ ಆಗುತ್ತೆ. ಅಲ್ಲಿ ಎರಡಿದೆ. ಒಂದು GMP ಅಂದರೆ ಯಾರಾದರೂ ಮಾಡ್ಬೋದು. GMPH ಅಂದರೆ HK ಭಾಗದ ವಿದ್ಯಾರ್ಥಿಗಳು ಮಾತ್ರ ಅದು ಇದು ಕೋಟಾದಡಿಯಲ್ಲಿ ಅಪ್ಲೈ ಮಾಡ್ಬೋದು. ಅಲ್ಲಿ ಹೈದರಾಬಾದ್ ಕರ್ನಾಟಕ. ಹೌದು, ಹೈದರಾಬಾದ್ ಕರ್ನಾಟಕ. ನಮ್ದು ಅದರಲ್ಲಿ ಹೌದು, ಹೈದರಾಬಾದ್ ಕರ್ನಾಟಕ ಅಂದರೆ ನಿಮ್ಮದು GMPH ಕ್ಯಾಟಗರಿಯಲ್ಲಿ ಮೆಡಿಕಲ್ ಸೀಟ್ ಸಿಗುತ್ತೆ. ಅದಕ್ಕೆ GMPHನಲ್ಲಿ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದೆ ಅಂತೇಳಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದು ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ನಮ್ಮದು ಮೆಡಿಕಲ್ದು ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಅನೌನ್ಸ್ ಆಗಿಲ್ಲ. ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸು ಈ ವಾರದಲ್ಲಿ ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ನೀವು GMPH ಕ್ಯಾಟಗರಿಗೆ ಮತ್ತು GMP ಕ್ಯಾಟಗರಿ ಎರಡಕ್ಕೂ ಎಲಿಜಿಬಲ್ ಆಗ್ತೀರಿ. ನಿಮಗೆ ಬೇಕಾದಂಥ ಕಾಲೇಜ್ನಲ್ಲಿ ಆ ಸೀಟು ಇದೆಯಾ ನೋಡಿಕೊಂಡು ಆ ಕಾಲೇಜನ್ನು ಆಪ್ಷನ್ ಎಂಟ್ರಿ ಮಾಡಬೇಕು. ಹಲೋ ಪವಿತ್ರ, ಗೊತ್ತಾಯ್ತಲ್ಲ? ಸರಿ ಅಮ್ಮ, ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ಕರೆ ನೋಡೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಹೇಳಿ. ಧರ್ಮೋಜಿರಾವ್ ಅಂತ ಸರ್ ನಮ್ಮ ಹೆಸರು. ಧರ್ಮೋಜಿರಾವ್, ಎಲ್ಲಿಂದ? ಕಡೂರಿಂದ ಸರ್. ಕಡೂರಿಂದ. ಹೌದು ಸರ್. ಹಾಂ, ಕೇಳಿ, ಪ್ರಶ್ನೆ ಕೇಳಿ. ನಮ್ಮ ಹುಡುಗಂದು 1 ಲಕ್ಷ ರ್ಯಾಂಕಲ್ಲಿದೆ CET-ಲಿ. ಅದರಲ್ಲಿ CET ಇಲ್ಲ, ಕರೆಕ್ಟ್ ಆಗಿಲ್ಲ. ನೀಟಲ್ಲೇ CET ಇಲ್ಲ, CET ಇಲ್ಲ. ಕರ್ನಾಟಕ CET. ಓಕೆ. ಹಾಂ, ಹಾಗಾಗಿ ಯಾವಾಗ ಬರುತ್ತೆ ಅಥವಾ ತರಲಿಲ್ಲ ಕಾಯ್ತಾ ಇದ್ದೀವಿ ಸರ್. ಈಗ ಕರ್ನಾಟಕ CET ರ್ಯಾಂಕ್ಸ್ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು ಒಂದು 68,000 ಇಂಜಿನಿಯರಿಂಗ್ ಸೀಟ್ಸ್ ಇದೆ. 70,000 ಅಂತೇಳಿ ತಿಳ್ಕೊಳ್ಳೋಣ. ಆ 70,000 ಇಂಜಿನಿಯರಿಂಗ್ ಸೀಟ್ನಲ್ಲಿ ಈಗ ನಿಮ್ಮ ಮಗನ ರ್ಯಾಂಕಿಗೆ
ಇಂಜಿನಿಯರಿಂಗ್ ಸೀಟ್ಸ್ ಸಿಗುತ್ತೆ ಬೆಂಗಳೂರಿನಲ್ಲಿ. ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಿಗುತ್ತೆ. ಅದನ್ನು ಯಾವ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ ಅಂತೇಳಿ ನಿಮ್ಗೆ ಗುರ್ತು ಮಾಡಬೇಕು ಅಂದರೆ ಕಳೆದ ವರ್ಷದ ವಿವರಗಳು ಅಂಥೇಳಿ ಅಲ್ಲಿ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ. ಹಾಂ ಸರ್. ಕಳೆದ ವರ್ಷದ ಹಿಂದಿನ ವರ್ಷದ ವಿವರಗಳು ಅಂಥೇಳಿ ಅಲ್ಲಿ ಹೋಗಿಬಿಟ್ಟು ನೀವು ಹಿಂದಿನ ವರ್ಷದ ಯು ಜಿ ಸಿ ಇ ಟಿ ಅಂತ ಮತ್ತು ಯು ಜಿ ಸಿ ಇ ಟಿ 2024 ಅಂತ ಇರುತ್ತೆ. ಅಲ್ಲಿ ನೀವು ಹೋದಾಗ ಅಲ್ಲಿ ನಿಮಗೆ ಇಂಜಿನಿಯರಿಂಗ್ ಕಟ್ ಆಫ್ ಅಂತ ಹೇಳ್ತಾರೆ. ಇಂಜಿನಿಯರಿಂಗ್ ಕಟ್ ಆಫ್ ಅಂದಾಗ ನಿಮ್ಮ ಕ್ಯಾಟಗರಿಗೆ, ಈಗ ನೀವು ಯಾವ ಕ್ಯಾಟಗರಿ ಇರ್ತೀರಿ ಆ ಕ್ಯಾಟಗರಿಯಲ್ಲಿ ಅಲ್ಲಿ ಜಿ ಅಂತ ಇರುತ್ತೆ, ಜನರಲ್ ಅಂಥೇಳಿ. ಹಾಂ ಸರ್. ಆ ಜನರಲ್ ಕ್ಯಾಟಗರಿಯಲ್ಲಿ ನೀವು ಈಗ ನಿಮ್ಮ ಕ್ಯಾಟಗರಿ ಸಪೋಸ್ ಕ್ಯಾಟಗರಿ 1 ಇತ್ತು ಅಂದರೆ 1G ಅಂತ ಇರುತ್ತೆ. ಸಪೋಸ್ 2A ಇತ್ತಂದರೆ 2AG ಅಂತ ಇರುತ್ತೆ. ಅದು ಆಯಾ ಕೋರ್ಸಿಗೆ, ಈಗ ಕಂಪ್ಯೂಟರ್ ಸೈನ್ಸ್ ಕೋರ್ಸಿಗೆ ಲಾಸ್ಟ್ ಯಾವ ರ್ಯಾಂಕಿಗೆ ಕಟ್ ಆಗಿತ್ತು ಆ ಕಾಲೇಜ್ನಲ್ಲಿ ಅಂಥೇಳಿ ಸಿಗುತ್ತೆ. ಈ ವರ್ಷ ಕೆ ಇ ಎದವ್ರು ಏನು ಮಾಡಿದ್ದಾರೆ ಅಂದರೆ ಕೆ ಇ ಎದವರು ಕಾಲೇಜು ಪೋರ್ಟಲ್ ಅಂಥೇಳಿ ಮಾಡಿದ್ದಾರೆ. ಹಾಂ ಸರ್. ಆ ಕಾಲೇಜು ಪೋರ್ಟಲ್ನಲ್ಲಿ ನೀವು ಹೋಗಿಬಿಟ್ಟು ನಿಮಗೆ ಬೇಕಾದಂಥ ಕಾಲೇಜಿನ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೋಬೋದು. ಆ ಕಾಲೇಜ್ನಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರು, ಆ ಕಾಲೇಜ್ನಲ್ಲಿರುವಂಥ ಟೀಚಿಂಗ್ ಫ್ಯಾಕಲ್ಟಿ, ಆ ಕಾಲೇಜ್ನಲ್ಲಿರುವಂಥ ಹಾಸ್ಟೆಲ್ ಫೆಸಿಲಿಟೀಸು, ಲ್ಯಾಬ್ರೇಟ್ರಿ ಫೆಸಿಲಿಟೀಸು, ಆಮೇಲೆ ಆ ಕಾಲೇಜ್ನಲ್ಲಿರುವಂಥ ಪ್ಲೇಸ್ಮೆಂಟ್ ಸೆಲ್ಸ್ ಬಗ್ಗೆ ಮಾಹಿತಿ ತೊಗೋಬೋದು. ಇದರಿಂದ ಏನಾಗುತ್ತೆ ಅಂದರೆ ಹಾಂ ಸರ್. ನಾವು ನೇರವಾಗಿ ಹೋಗ್ಬೇಕು ಸರ್? ಇಲ್ಲ, ನೀವು ಕಾಲೇಜ್ಗಳಿಗೆ ಹೋಗೋದಿಲ್ಲ. ನೀವು ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು, ಈಗ ಇನ್ನೂ ನಮ್ಮದು ಶೆಡ್ಯೂಲ್ ಅನೌನ್ಸ್ ಆಗಿಲ್ಲ ಯು ಜಿ ಸಿ ಇ ಟಿದು ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಯಾವಾಗ ಮಾಡಬೇಕು ಅಂಥೇಳಿ. ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ನೀವು ಈಗ ಮಾಡಬೇಕಾಗಿದ್ದ ಕೆಲಸ 2. ಒಂದು ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ನಿಮಗೆ ಬೇಕಾದಂಥ ಕಾಲೇಜು, ಈಗ ಫಾರ್ ಎಕ್ಸಾಂಪಲ್ ಕಡೂರು ಅಂದರೆ ಚಿಕ್ಕಮಗಳೂರಿನಲ್ಲಿ ಒಂದು ಕಾಲೇಜ್ ಇದೆ, ಹಾಸನದಲ್ಲಿ ಒಂದು ಕಾಲೇಜ್ ಇದೆ, ಶಿವಮೊಗ್ಗದಲ್ಲಿ ಒಂದು ಕಾಲೇಜ್ ಇದೆ. ಈ ಕಾಲೇಜುಗಳಲ್ಲಿ ಯಾವ್ಯಾವ ಕೋರ್ಸಿಗೆ ಹೋದ ವರ್ಷ ಎಲ್ಲಿಗೆ ಕಟ್ ಆಫ್ ಆಗಿತ್ತು ಅನ್ನೋದನ್ನು ಒಂದು ಹೋಮ್ವರ್ಕ್ ಮಾಡ್ಕೋಬೇಕು. ಅದಾದ ಬಳಿಕ ನಿಮಗೆ ಬೇಕಾದಂಥ ಕೋರ್ಸು, ಆಮೇಲೆ ಆ ಕೋರ್ಸಿಗಿದ್ದಂಥ ಕಟ್ ಆಫು, ಮತ್ತು ಅಲ್ಲಿ ಆ ಕೆಟಗರಿಗೆ ಸೀಟ್ ಇದೆಯಾ ಅಂಥೇಳಿ ನೋಡ್ಕೋಬೇಕು. ಆಮೇಲೆ ಆಪ್ಷನ್ ಎಂಟ್ರಿ ಅಂಥೇಳಿ ಬಿಡ್ತಾರೆ, ಆಯ್ಕೆ ಪ್ರಕ್ರಿಯೆ ಅಂಥೇಳಿ. ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ಕಾಲೇಜ್ ಹೆಸರು, ಕಾಲೇಜಿಗೆ ಒಂದು ಕೋಡ್ ಕೊಟ್ಟಿರ್ತಾರೆ, ಆ ಕೋಡ್ ಹಾಕಬೇಕು. ಆ ಕಾಲೇಜ್ನಲ್ಲಿ ಆಯಾ ಕೋರ್ಸದೊಂದು ಕೋಡ್ ಇರ್ತದೆ, ಆ ಕೋಡ್ ಹಾಕಬೇಕು. ಈ ಕೋಡ್ ಹಾಕುವಾಗ ಸ್ವಲ್ಪ ಬಹಳ ಕೇರ್ಫುಲ್ಲಾಗಿ ಇರಬೇಕು. ಅಂದರೆ ಕಾಲೇಜ್ ಕೋಡ್ ಆಗಲಿ ಅಥವಾ ಕೋರ್ಸ್ ಕೋಡ್ ಆಗಲಿ ಹಾಕುವಾಗ ಬಹಳ ಕೇರ್ಫುಲ್ಲಾಗಿ ಇರಬೇಕು. ಅದಾದ ಬಳಿಕ ನಿಮಗೆ ಫಸ್ಟ್ ರೌಂಡ್ ಅಂಥೇಳಿ ಮಾಕ್ ಅಲಾಟ್ಮೆಂಟ್ ಅಂಥೇಳಿ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಫಸ್ಟ್ ರೌಂಡ್ ಅಂತೇಳಿ ಕೊಡ್ತಾರೆ. ಆ ಫಸ್ಟ್ ರೌಂಡ್ ನಂತರ ನೀವು ಚಾಯ್ಸ್ ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ಕೊಟ್ಟಿರ್ತಾರೆ ಅವರು. ನಿಮಗೆ ಫಸ್ಟ್ ರೌಂಡ್ನಲ್ಲೇ ನಿಮಗೆ ಬೇಕಾದಂಥ ಕಾಲೇಜ್ ಸಿಕ್ತು ಅಂದರೆ ನೀವು ಅಡ್ಮಿಷನ್ಗೆ ನೇರವಾಗಿ ಹೋಗ್ಬೋದು. ಈ ರೀತಿ ನೀವು ಕೆ ಇ ಎಗೆ ಹೋಗೋದು ಬೇಕಾಗಿಲ್ಲ. ಪ್ರತಿಯೊಂದು ಆನ್ಲೈನ್ ಪ್ರಕ್ರಿಯೆ ಇರುತ್ತೆ. ಇಂಟರ್ನೆಟ್ ಫೆಸಿಲಿಟಿ ಎಲ್ಲೆಲ್ಲಿದೆಯೋ ಅಲ್ಲಿಂದ ನೀವು ಕೂತ್ಕೊಂಡು ಮಾಡ್ಬೋದು. ಮೊಬೈಲ್ನಲ್ಲಿ ಮಾಡೋದಕ್ಕಿಂತ ಕಂಪ್ಯೂಟರ್ನಲ್ಲಿ, ಲ್ಯಾಪ್ಟಾಪ್ನಲ್ಲಿ ಮಾಡಿದ್ರಿ ಅಂದರೆ ಅದು ಚೆನ್ನಾಗಾಗುತ್ತೆ. ಓಕೆ, ಒಳ್ಳೆಯದು. ಧರ್ಮಜಿರಾವ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ತೆ. ಹೇಳಿ, ತಮ್ಮ ಹೆಸರು? ವೈಷ್ಣವಿ ಅಂತ. ವೈಷ್ಣವಿ, ಎಲ್ಲಿಂದ? ಕಲಬುರಗಿಯಿಂದ. ಪ್ರಶ್ನೆ ಕೇಳಮ್ಮ. ಈಗ ಕೆಇಯಿಂದ ನೀಟ್ ಸ್ಟೇಟ್ ರ್ಯಾಂಕಿಂಗ್ ಬಿಡ್ತಾರೆ ಅಂತ. ಹಾಂ, ಈಗ ಕೆ ಇ ಎದವ್ರು ಏನು ಮಾಡ್ತಾರೆ, ನಿಮ್ಮ ಹತ್ರ ನಿಮ್ಮದು ನೀಟ್ ರಿಸಲ್ಟನ್ನು NTA ಪಡ್ಕೊತಾರೆ ಡೇಟಾ. ಹೌದು. ಅದಾದ ಬಳಿಕ ಕೆ ಇ ಎದವರು ಈಗಾಗಲೇ ನೀವು ಒಂದು ವೇಳೆ KCET ಸಲುವಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರಿ ಅಂದರೆ ನೀವು ನೀಟ್ ಕೌನ್ಸಿಲಿಂಗ್ ಪ್ರೊಸೆಸ್ಸಿಗೆ ರಿಜಿಸ್ಟ್ರೇಷನ್ ಆದಂಗೆ. ಅವರು ಒಂದು ಮತ್ತೆ ವಿಂಡೋ ಓಪನ್ ಮಾಡಿ ನಿಮ್ಮದು ನೀಟ್ ಮಾಹಿತಿಯನ್ನು ಮತ್ತೊಮ್ಮೆ ಕಲೆಕ್ಟ್ ಮಾಡ್ತಾರೆ. ಮಾಡಿದ ನಂತರ ನಿಮ್ಮದು ಎಲಿಜಿಬಿಲಿಟಿ ಲೀಸ್ಟ್ ಅಂಥೇಳಿ ಬರುತ್ತೆ, ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಸೀಟ್ ಸೆಲೆಕ್ಷನ್ ಪ್ರೊಸೆಸ್ ಅಂಥೇಳಿ. ಅದನ್ನೇ ನಾವೇನಂತ ತಿಳ್ಕೊಳ್ತೀವಿ, ಸ್ಟೇಟ್ ರ್ಯಾಂಕ್ ಅಂತ ತಿಳ್ಕೊಳ್ತೀವಿ. ಸ್ಟೇಟ್ನವರು ಹೊಸದಾಗಿ ರ್ಯಾಂಕ್ ಕೊಡಲ್ಲ, ಅದು ಆಲ್ ಇಂಡಿಯಾ ರ್ಯಾಂಕ್ ಇರುತ್ತೆ. ಅದು ಎಲಿಜಿಬಿಲಿಟಿ ಲಿಸ್ಟ್ ಬರುತ್ತೆ. ಅದು ರ್ಯಾಂಕ್ ಲಿಸ್ಟ್ ಅಂತ ಹೇಳಬಾರ್ದು, ಅದು ಎಲಿಜಿಬಿಲಿಟಿ ಲಿಸ್ಟ್. ಆ ಎಲಿಜಿಬಿಲಿಟಿ ಲೀಸ್ಟ್ನಲ್ಲಿ ನಮ್ಮ ಹೆಸರು ಬಂದಿತ್ತು ಅಂದರೆ ನಿಮ್ಮ ವೆರಿಫಿಕೇಷನ್ನು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಕರೆಕ್ಟಾಗಿ ಆಗಿದೆ ಅಂಥೇಳಿ. ಒಂದು ವೇಳೆ ನಿಮ್ಮ ಹೆಸರು ಯಾವಾಗ ಬರ್ಬೋದು? ಅದು ಬರುತ್ತೆ. ಇನ್ನೂ UG ನೀಟ್ ಬಗ್ಗೆ ಏನೂ ಮಾಹಿತಿ ಕೆ ಇ ಎದವರು ರಿಲೀಸ್ ಮಾಡಿಲ್ಲ. ಈಗ ರಿಸಲ್ಟ್ ಬಂದಿದೆ, ಬಂದು ಒಂದು 7 to 10 ಡೇಸ್ ಹಿಡಿತೆ ಪ್ರೊಸೆಸ್ ಆಗಲಿಕ್ಕೆ. ಈ ವೀಕ್ನಲ್ಲಿ ಅದನ್ನು ತೊಗೊಂಡು ಬಿಡ್ತಾರೆ. ನೀವೇನು ಆ್ಯಂಗ್ಸಿಯಸ್ ಆಗಬೇಡಿ. ಅದು ಪ್ರತಿದಿನ ರಾತ್ರಿ 11 ಗಂಟೆಗೆ ಒಂದು ಸಲ ಮತ್ತು ಬೆಳಗ್ಗೆ 11 ಗಂಟೆಗೆ ಒಂದು ಸಲ KEA ವೆಬ್ಸೈಟನ್ನು ಓಪನ್ ಮಾಡಬೇಕು.
ಅಲ್ಲಿ ಯು ಜಿ ನೀಟ್ 2025 ಅನ್ನೋದಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅದು ನಿಮಗೆಲ್ಲ ಮಾಹಿತಿ ಕೊಡುತ್ತೆ. ಹಾ. ಓಕೆ. ಇದು ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಅಂತ ಏನಾದ್ರು ಡೌಟ್ ವಾಕ್ ಅಲಾಟ್ಮೆಂಟ್ ಹೆಂಗಿರುತ್ತೆ ಅಂತ ಅರ್ಥ ಆಗ್ಲಿಲ್ಲ. ಹಾಂ, ಈಗ ಈ ಇಂಜಿನಿಯರಿಂಗ್ದು ಕೂಡ ಶೆಡ್ಯೂಲ್ ಇನ್ನೂ ಕೊಟ್ಟಿಲ್ಲ. ಇಂಜಿನಿಯರಿಂಗ್ ಕಾಲೇಜ್ದು ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ನಿಮ್ಮದು KCET ರ್ಯಾಂಕಿಗೆ ಹೋದ ವರ್ಷ ಕಟ್ ಆಫ್ ಎಷ್ಟಿತ್ತು ಮತ್ತು ಯಾವ ಕಾಲೇಜ್ನಲ್ಲಿ ಯಾವ ಕೋರ್ಸಿಗೆ ಎಷ್ಟು ಕಟ್ ಆಫ್ ಇತ್ತು ಅಂಥೇಳಿ ಒಂದು ವೈಟ್ ಪೇಜ್ನಲ್ಲಿ ನೀವು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಒಂದೇ ಕಾಲೇಜ್ನಲ್ಲಿ ನಿಮಗೆ 2-3 ಕೋರ್ಸಸ್ ಇಂಟ್ರೆಸ್ಟ್ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇಷ್ಟ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇಷ್ಟ ಇರ್ಬೋದು, ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ನಿಮಗೆ ಇಷ್ಟ ಇರ್ಬೋದು. ಅದನ್ನು ಒಂದು ಕಡೆ ಮಾರ್ಕ್ ಮಾಡಿಕೊಂಡು ಅದಕ್ಕಿರುವಂಥ ಕೋಡ್ಗಳನ್ನು ನೀಟಾಗಿ ಬರ್ಕೊಂಡು ನೀವು ಪೇಪರ್ನಲ್ಲಿ ಇಟ್ಕೊಂಡ್ರಿ ಅಂದರೆ ಆವಾಗ ಅಲ್ಲಿ ವಿಂಡೋ ಓಪನ್ ಆಗುತ್ತೆ ಆಪ್ಷನ್ ಎಂಟ್ರಿ ಮಾಡುವಾಗ. ಆವಾಗ ನೀವು ಅದನ್ನು ಸರಿಯಾಗಿ ಕೋಡ್ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಇಲ್ಲಿ ಕೆಯಿಂದ ಮೆಡಿಕಲ್ ಸೀಟ್ಸ್ ಅಲಾಟ್ ಮಾಡೋಣ. ಹಾಂ, ಹೈದರಾಬಾದ್ ಕರ್ನಾಟಕ ಕೋಟ ಇಟ್ಕೊಂತಾರೇನಿಲ್ಲ? ಹೈದರಾಬಾದ್ ಕರ್ನಾಟಕ ಕೋಟ ಇರ್ತದೆ. ಅದನ್ನು ಅಂತೇಳಿ ಹೇಳ್ತಾರೆ ಅಲ್ಲಿ, ಆಯಿತಾ. ಈಗ ನಿಮ್ಮ ಕೆಟಗರಿ ಯಾವುದು ಅದ, ಫಾರ್ ಎಕ್ಸಾಂಪಲ್ 3B ಇತ್ತು ಅಂದರೆ 3BHನಲ್ಲಿ ಅದನ್ನು ಅಲಾಟ್ ಮಾಡ್ತಾರೆ. ಮೊದಲು 3B ಬೇಸ್ಡ್ ಆನ್ ಯುವರ್ ರ್ಯಾಂಕ್ 3Bನಲ್ಲಿ ಮೊದಲು ನೋಡ್ತಾರೆ. 3Bನಲ್ಲಿ ಇರಲಿಲ್ಲ ಅಂದರೆ 3BH ಅಂತೇಳಿ ಬರುತ್ತೆ. ಅದನ್ನು ನೀವೀಗ 371J ಸರ್ಟಿಫಿಕೇಟ್ದು RD ನಂಬರ್ ನೀವು ಮೆನ್ಷನ್ ಮಾಡಿರ್ತೀರಿ ಅಪ್ಲಿಕೇಶನ್ ಫಾರ್ಮ್ನಲ್ಲಿ. ಅದು ನಿಮ್ಮ ಪ್ರಿನ್ಸಿಪಲ್ ವೆರಿಫೈನೂ ಮಾಡಿದ್ದಾರೆ. ಹೌದು. ಹೀಗಾಗಿ ನೀವು 371J HK ಕೋಟಾದಡಿಯಲ್ಲಿ ನೀವು ಸೀಟ್ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ಬೋದು. ಓಕೆ. ಓಕೆ, ಆಲ್ ದ ಬೆಸ್ಟ್. ಒಳ್ಳೆಯದು ವೈಷ್ಣವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಹೇಳಿ. ಸರ್ ತುಮಕೂರಿಂದ ಸರ್ ಮಾತಾಡೋದು. ತಮ್ಮ ಹೆಸರು ಹೇಳಿ. ದರ್ಶನ್ ಅಂತ. ದರ್ಶನ್. ಹಾಂ ಸರ್. ಕೇಳಿ, ಪ್ರಶ್ನೆ ಕೇಳಿ. ಅದೇ ಸರ್, CET ಒಂದು 63,000 ಇದೆ ಸರ್ ರ್ಯಾಂಕಿಂಗು. 53,000 ಕರ್ನಾಟಕ CET ಇಂಜಿನಿಯರಿಂಗ್ ರ್ಯಾಂಕು. ಅಲ್ಲ ಸರ್, ಇದು ಮಾಮೂಲಿ ನರ್ಸಿಂಗ್ ಸರ್. ನರ್ಸಿಂಗ್, ಓಕೆ. ಹಾಂ ಸರ್, ನಾನು ಮೆಡಿಕಲ್ ಫೀಲ್ಡ್ ಹೋಗ್ಬೇಕಂತ ಸರ್ ಈಗ. ಹಾಂ ಹಾಂ. ಅದರಿಂದ ನನಗೆ ಯಾವ ಸಿಗುತ್ತಾ ಗೌರ್ಮೆಂಟ್ ಸಿಕ್ತು ಅಂತ ಕೇಳಲಿ. BSc ನರ್ಸಿಂಗ್ದು ಕೌನ್ಸಿಲಿಂಗ್, BSc ನರ್ಸಿಂಗ್ದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಬಿಡ್ತಾರೆ. ಆಮೇಲೆ ಅದನ್ನು ಕೂಡ ನಾವು ಇಂಜಿನಿಯರಿಂಗ್ ಮತ್ತು ಮೆಡಿಕಲಿಗೆ ಆಪ್ಷನ್ ಎಂಟ್ರಿ ಮಾಡ್ದಂಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಮೊದಲು ಅವರು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸದು ಕೌನ್ಸಿಲಿಂಗ್ ಮಾಡ್ತಾರೆ. ಇದ್ರ ಸೀಟ್ ಸೆಲೆಕ್ಷನ್ ಪ್ರೊಸೆಸ್ ಆದ ಬಳಿಕ BSc ನರ್ಸಿಂಗ್ದು ಸೀಟ್ ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತೆ. ಈ ಸಲ ನೀಟ್ ರಿಸಲ್ಟು ಮತ್ತು CET ರಿಸಲ್ಟು ಎಲ್ಲ ಬಂದಿರೋದ್ರಿಂದ ಎಲ್ಲ ಕ್ಲಬ್ ಮಾಡಿನೂ ಕೇಳುವಂಥ ಪಾಸಿಬಿಲಿಟಿ ಇದೆ. ಎಲ್ಲ ಅಂದರೆ ನಿಮಗೆ ಯಾವ ಇಚ್ಛೆ ಕೋರ್ಸ್ ಇದೆಯೋ ಆ ಕೋರ್ಸನ್ನು ಹಾಕುವಂಥ ಚಾನ್ಸಸ್ ಇದೆ. ಇನ್ನೂವರೆಗೂ ಶೆಡ್ಯೂಲು KEAದವರು ಏನು ವೆಬ್ಸೈಟ್ನಲ್ಲಿ ಬಿಟ್ಟಿಲ್ಲ. ಇನ್ ಆಲ್ ಪ್ರೊಬ್ಯಾಬಿಲಿಟಿ ಎಟ್ ಎ ಟೈಮ್ ಕೋರ್ಸ್ ಕೂಡ ಆಪ್ಷನ್ ಎಂಟ್ರಿ ಬಿಡುವಂಥ ಸಾಧ್ಯತೆಗಳಿವೆ. ಹಾಂ ಸರ್, ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಸರ್? ಇನ್ನೂ ಬಂದಿಲ್ಲ, ಅದು ಶೆಡ್ಯೂಲ್ ಬರುತ್ತೆ. ನೀವೇನು ಮಾಡಬೇಕು ಅಂದರೆ ಪ್ರತಿದಿನ ಈಗ UGCET 2025 ಅಂತೇಳಿ ವೆಬ್ಸೈಟ್ನಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು. ಮಾಡಿದಾಗ ಪ್ರತಿದಿನ ರಾತ್ರಿ 11 ಗಂಟೆಗೆ ಒಂದು ಸಲ ಮತ್ತು ಬೆಳಗ್ಗೆ 11 ಗಂಟೆಗೆ ಒಂದು ಸಲ ನೀವು ನೋಡಬೇಕು. ವೆಬ್ಸೈಟ್ನಲ್ಲಿ ಏನಾದರೂ ಮಾಹಿತಿ ಪ್ರತಿದಿನ ಬಂತು ಅಂದರೆ ಅದ್ರ ಪ್ರಕಾರ ನೀವು ಫಾಲೋ ಮಾಡಬೇಕು. ಯಾಕಂದರೆ 3 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ. ಪ್ರತಿಯೊಬ್ಬರಿಗೂ ಕೂಡ KEAದವರು ಕಾಲ್ ಮೇಲೆ ಸಿಗಲಿಕ್ಕಿಲ್ಲ. ಅದ್ರ ಬದಲು ನಾವೇನು ಮಾಡಬೇಕು ಅಂದರೆ ವೆಬ್ಸೈಟ್ ಓಪನ್ ಮಾಡಿದ್ವಿ ಅಂದರೆ ವೆಬ್ಸೈಟ್ನಲ್ಲಿ ನಮಗೆ UGCET 2025 ಆ ವಿಂಡೋ ಕ್ಲಿಕ್ ಮಾಡಿದ್ರೆ ನಮ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಹಾಂ ಸರ್. ಓಕೆ. ಅದೇ ಸರ್, ನಾನೀಗ BSc ಅನಸ್ತೇಷಿಯನ್ ಅಥವಾ ಫಿಸಿಯೋಥೆರಪಿ ಹೋಗ್ಬೇಕಂತ ಇದೆ ಸರ್. ಹೌದು, ಅದು ಅಲೈಡ್ ಹೆಲ್ತ್ ಸೈನ್ಸಸ್ನಲ್ಲಿ ಒಂದು ಕೋರ್ಸ್ ಬರುತ್ತೆ, ಒಂದು ಕೋರ್ಸು ಪ್ಯಾರಾಮೆಡಿಕಲ್ ಕೋರ್ಸಸ್ನಲ್ಲಿ ಬರುತ್ತೆ. ಅದೆಲ್ಲ ಬಿಡ್ತಾರೆ. UGCET 2025ನಲ್ಲಿ ನೋಡಿ ಅಲ್ಲಿ ಬಿಡ್ತಾರೆ. ಹಾಂ ಸರ್. ಅದೇ ಸರ್, ಗೌರ್ಮೆಂಟ್ ಸೀಟ್ ಆಗೋ ಚಾನ್ಸಸ್ ಇದೆ ಸರ್? ಗೌರ್ಮೆಂಟ್ ಸೀಟ್ 30,000ವರೆಗೆ ಒಳ್ಳೆ ಪಾಸಿಬಿಲಿಟಿ ಇರುತ್ತೆ. ಈಗ ನಿಮ್ಮದು ಪಾಸಿಬಿಲಿಟಿ ದೂರದಿಂದ ಪ್ರೈವೇಟ್ ಕಾಲೇಜಸ್ನಲ್ಲಿ ಸಿಗೋ ಪ್ರೊಬ್ಯಾಬಿಲಿಟೀಸ್ ಹೆಚ್ಚಿದೆ. ಅಂದರೆ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜಸ್ಸಲ್ಲಿ? ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಸಿಗುತ್ತೆ. ಹಾಂ ಸರ್. ಅದೇ ಸರ್, ಪಾಸಿಬಿಲಿಟೀಸ್ ಇದೆ. ಇಟ್ ಡಿಪೆಂಡ್ಸ್. ಲಾಸ್ಟ್ ಇಯರ್ ಕಟ್ ಆಫನ್ನು ನೀವು ರೆಫರ್ ಮಾಡಬೇಕು. ಲಾಸ್ಟ್ ಇಯರ್ ಕಟ್ ಆಫ್ ರೆಫರ್ ಮಾಡಿದ್ರಿ ಅಂದರೆ ಬರುತ್ತೆ. ಹಾಂ ಸರ್, ನಮ್ಮದು SC ಕ್ಯಾಟಗರಿ ಬರುತ್ತೆ ಸರ್ ನಿಮ್ಮದು? SC ಕ್ಯಾಟಗರಿ ಇದ್ದರೆ ಅದೇ ಪ್ರೊಬ್ಯಾಬಿಲಿಟಿ ಇರುತ್ತೆ, ರೈಟ್. ನೀವು ಬೆಸ್ಟ್ ಅಂದರೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಕೋಬೇಕು. ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಕೊಂಡ್ರಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಹಾಂ ಸರ್. ಹಾಂ, ಓಕೆ. ಆಲ್ ದ ಬೆಸ್ಟ್. ಧನ್ಯವಾದ ದರ್ಶನ್. ಮುಂದಿನ ಥ್ಯಾಂಕ್ ಯು. ಹಾಂ ಸರಿ, ಕರೆಗಳು ಬರ್ತಾನೆ ಇದ್ದು ನಾವು ಮಾತಾಡಲಿಕ್ಕೆ ಇದಾಗುತ್ತಲ್ಲ. ಅಂದರೆ ನಾವೀಗ ಪ್ರವೇಶ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಿದ್ವಿ. ಈಗ ಒಂದು
ತಾವು ಹೇಳಿದ್ರೆ ಒಂದು ಹಂತ ಅಂದರೆ ಮೊದಲು ಏನು ದಾಖಲಾತಿ ಆಲ್ಮೋಸ್ಟ್ ಮುಗಿದಿದೆ ಅಂತೇಳಿ ಮುಂದಿನ ಪ್ರಕ್ರಿಯೆ ಅಂದರೆ ಆನ್ಲೈನ್ ಎಂಟ್ರಿ ಮಾಡೋದು ಅದೆಲ್ಲ ನಡೀತೈತೆ ಅಂತೇಳಿ. ಈ ವರ್ಷ ಏನಾದರೂ ಬದಲಾವಣೆ ಇದೆಯಾ ಸರ್? ಸರ್, ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಈ ದಾಖಲೆ ಪರಿಶೀಲನೆಯನ್ನು ಆಯಾ ಕಾಲೇಜುಗಳ ಪ್ರಾಚಾರ್ಯರ ಲಾಗಿನ್ ಮೂಲಕ ಮಾಡಿದ್ದಾರೆ. ಮಾಡಿ ಅವರಿಗೆ ವೆರಿಫಿಕೇಷನ್ ಸ್ಲಿಪ್ಸನ್ನು ಕೊಟ್ಟಿದ್ದಾರೆ. ಆ ಸ್ಲಿಪ್ಸ್ ಮುಖಾಂತರ ಅವರಿಗೆ ಎಲ್ಲ ನಮ್ಮ ಮಾಹಿತಿ ಈಗಾಗಲೇ KEA ಬಳಿ ಇದೆ. ಅಂದರೆ ನಾವು ಯಾವ ಕೋಟಾದಡಿ ನಾವು ಮೀಸಲಾತಿ ಕೋಟಾದಡಿ ನಾವು ಅಪ್ಲೈ ಮಾಡಿದ್ದೇವೆ ಅಂತೇಳಿ. ಆಮೇಲೆ ವಿಶೇಷ ಕೋಟಾ ಅಂದರೆ ಈಗ HK ರೀಜನ್ನು, ಈ ಹೈದರಾಬಾದ್ ಕರ್ನಾಟಕ ವಿಶೇಷ ಕೋಟಾ, ಈ ಮಾಹಿತಿ ಕೂಡ ಈಗ KEA ಮುಂದೆ ಇದೆ. ಆ ಆಧಾರದ ಮೇಲೆ KEAದವರು ಕೂಡ ನಮ್ಮದು CET ರ್ಯಾಂಕ್ ಕೊಟ್ಟಿದ್ದಾರೆ. ಅದನ್ನು ಆಧಾರವಾಗಿ ಇಟ್ಕೊಂಡು ಸೀಟ್ ಪ್ರಕ್ರಿಯೆ KEAದವರು ಮಾಡ್ತಾರೆ. ಸೊ ಅಲ್ಲಿ ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್, ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತಂದರೆ ಅದನ್ನೆಲ್ಲ ವೆರಿಫೈ ಮಾಡಿಕೊಂಡು ಈಗ ಆಲ್ಮೋಸ್ಟ್ ಆ ಪ್ರಕ್ರಿಯೆ ಮುಗಿದಿದೆ. ಈಗ UGCET ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಫೀಸ್ ಸ್ಟ್ರಕ್ಚರ್ ಅನೌನ್ಸ್ ಮಾಡ್ತಾರೆ ಇಂಜಿನಿಯರಿಂಗ್ ಕೋರ್ಸಸ್ಸಿಗೆ ಮತ್ತು ಮೆಡಿಕಲ್ ಕೋರ್ಸಸ್ಸಿಗೆ. ಆ ಫೀಸ್ ಸ್ಟ್ರಕ್ಚರ್ ಅನೌನ್ಸ್ ಮಾಡಿದ ಮೇಲೆ ಈಗ ಮೆಡಿಕಲ್ ಕೋರ್ಸಿಗೆ ಈ ವರ್ಷ ಯಾವುದೇ ಶುಲ್ಕದಲ್ಲಿ ಬದಲಾವಣೆ ಇಲ್ಲ. ಆಮೇಲೆ ಮೆಡಿಕಲ್ ಕೋರ್ಸ್ನಲ್ಲಿ 100% ಸೀಟ್ಸ್, ಅದು NRI ಇರಲಿ ಅಥವಾ ಮ್ಯಾನೇಜ್ಮೆಂಟ್ ಇರಲಿ ಅಥವಾ ಯಾವುದೇ ಕೋಟಾ ಇರಲಿ, ಅದನ್ನು KEA ಮುಖಾಂತರ ಆಗುತ್ತೆ. ಯಾವುದೇ ಮೆಡಿಕಲ್ ಸೀಟನ್ನು ಕಾಲೇಜು ಹಂತದಲ್ಲಿ ಹಂಚಿಕೆ ಮಾಡಲಿಕ್ಕೆ ಬರಲ್ಲ. ಯಾರಾದರೂ ಮಧ್ಯವರ್ತಿಗಳು ನಮಗೆಲ್ಲ ಫೋನ್ ಮಾಡಿಬಿಟ್ಟು ನಿಮಗೆ ನಾವು ಈ ಕಾಲೇಜ್ನಲ್ಲಿ ಈ ಮ್ಯಾನೇಜ್ಮೆಂಟ್ ಸೀಟು ಕೊಡಿಸ್ತೀವಿ ಅಂತ ಹೇಳಿದಂದರೆ ಅದು ತಪ್ಪು. ಆ ರೀತಿ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳಾಗಲಿ ಅಥವಾ ಪಾಲಕರಾಗಲಿ ಇಂಥ ಕರೆಗಳಿಗೆ ಪ್ರೋತ್ಸಾಹ ಕೊಡೋದು ಬೇಡ. ಯಾವುದೇ ಸೀಟ್ ಇದ್ರೂ ಕೂಡ ಅದು KEA ಮುಖಾಂತರ ಮತ್ತು ಆನ್ಲೈನ್ ಸೀಟು ಆಯ್ಕೆ ಪ್ರಕ್ರಿಯೆ ಮುಖಾಂತರನೇ ಆಗುತ್ತೆ. ಹೀಗಾಗಿ ಮಧ್ಯವರ್ತಿಗಳಿಗೆ ಪ್ರೋತ್ಸಾಹ ಕೊಡುವುದು ಬೇಡ. ಈಗ UGCETಯಲ್ಲಿ ಶೆಡ್ಯೂಲ್ UGCET 2025 ವಿಂಡೋ ಓಪನ್ ಮಾಡಿದಾಗ ಅಲ್ಲಿ ಶೆಡ್ಯೂಲ್ ಕೊಡ್ತಾರೆ. ಶೆಡ್ಯೂಲ್ ಅಂದರೆ ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು ಅಂಥೇಳಿ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಆದಮೇಲೆ ಮಾಕ್ ಅಲಾಟ್ಮೆಂಟ್, ಅಣಕು ಹಂಚಿಕೆ ಪ್ರಕ್ರಿಯೆ ಅಂತ ಹೇಳ್ತಾರೆ. ಈ ಮಾಕ್ ಅಲಾಟ್ಮೆಂಟ್ನಲ್ಲಿ ನಮ್ಮ ರ್ಯಾಂಕಿಗೆ ನಮಗೆ ಸಿಗಬಹುದಾದಂತಹ ಕಾಲೇಜುಗಳು ಯಾವುವು ಅಂಥೇಳಿ. ಆಮೇಲೆ ಈಗ ಆಪ್ಷನ್ ಎಂಟ್ರಿ ಮಾಡುವಾಗ ಅಲ್ಲಿ ಅವಕಾಶ ಕೊಡ್ತಾರೆ, 2 ಡೇಸು 3 ಡೇಸು ಅವಕಾಶ ಕೊಡ್ತಾರೆ. ನಾವು ಆ ಕಾಲೇಜುಗಳನ್ನು ಹಿಂದೆ ಮುಂದೆ ಮೇಲೆ ಕೆಳಗೆ ಈ ರೀತಿ ಎಲ್ಲ ಮಾಡಬಹುದು, ಅವಕಾಶ ಇರುತ್ತೆ. ಆಮೇಲೆ ಒಂದು ಸಲ ಸಮಯ ಅದು ಮೀರಿದ ನಂತರ ಸಬ್ಮಿಟ್ ಮಾಡಿದ ನಂತರ ಅದು ಅಂತಿಮವಾಗಿ ಅದೇ ಉಳಿಯುತ್ತೆ. ಆಮೇಲೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಆದ ಬಳಿಕ ಅಲ್ಲೂ ಕೂಡ ನಮಗೊಂದು ಅವಕಾಶ ಕೊಟ್ಟಿರ್ತಾರೆ. ಆ ಮಾಕ್ ಅಲಾಟ್ಮೆಂಟ್ನಿಂದ ನಮಗೊಂದು ಅಂದಾಜು ಸಿಗುತ್ತೆ, ನನ್ನ ಈ ರ್ಯಾಂಕಿಗೆ ಈ ಕಾಲೇಜ್ ಸಿಗ್ಬೋದು. ಆದರೆ ಇದಕ್ಕಿಂತ ಒಳ್ಳೆಯ ಕಾಲೇಜು ನಾನೇನೋ ಕಣ್ತಪ್ಪಿನಿಂದ ಕೆಳಗೆ ಬರೆದು ಬಿಟ್ಟಿದ್ದೇನೆ, ಇದು ನನಗೆ ಸಿಕ್ಕರೆ ಉತ್ತಮ ಏನು ಅಂತೇಳಿ ಅನಿಸ್ತು ಅಂದರೆ ಆವಾಗ ನೀವು ಕೆಳಗೆ ಬರೆದಂಥ ಕಾಲೇಜನ್ನು ಮೇಲೆ ತಗೋಬೋದು ಅಥವಾ ಮೇಲೆ ಇಟ್ಟಂತಹ ಕಾಲೇಜನ್ನು ಕೆಳಗಡೆ ತಗೋಬೋದು. ಅದೇ ರೀತಿ ಕೋರ್ಸ್ಗಳನ್ನು ಕೂಡ ಕೆಳಗಿದ್ದಂಥ ಕೋರ್ಸನ್ನು ಮೇಲೆ ತಗೋಬೋದು, ಮೇಲಿನ ಕೋರ್ಸನ್ನು ಕೆಳಗೆ ತಗೋಬೋದು. ಅದು ನಿಮ್ಮದು ಮಾಕ್ ಅಲಾಟ್ಮೆಂಟ್ನಲ್ಲಿ ಅದು ಒಂದು ನಿಮಗೆ ಅವಕಾಶಗಳು ಸಿಗುತ್ತೆ. ಅದಾದ ಬಳಿಕ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಂಥೇಳಿ ಆಗುತ್ತೆ. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಾಗ ನಾವು ಏನು ಕಾಲೇಜ್ ಕೊಟ್ಟಿರ್ತೀವಿ ಅದರ ಮೇಲಿನ ಕಾಲೇಜುಗಳು ಉಳ್ಕೊಂಡಿರ್ತವೆ, ಅದರ ಕೆಳಗಿನ ಎಲ್ಲ ಕಾಲೇಜುಗಳು ಹೋಗ್ಬಿಡುತ್ತೆ. ಅಂದರೆ ನಮಗೆ ಬೇಕಾದಂಥ ಉತ್ತಮ ಕಾಲೇಜ್ ನಮಗೆ ಸಿಕ್ತು, ಅದಕ್ಕಿಂತ ಉತ್ತಮ ಕಾಲೇಜುಗಳು ಇನ್ನೂ ಇವೆ. ಆದರೆ ನಿಮಗೆ ಬೇಡವಾದಂಥ ಕಾಲೇಜುಗಳು ನೀವೇನು ಕೆಳಗೆ ಬರೆದಿದ್ರಿ ಅದು ಹೋಯಿತು, ಅದು ಬೇರೆಯವರಿಗೆ ಹಂಚಿಕೆ ಆಗಿರುತ್ತೆ. ಒಂದು ಕರೆ ಇದೆ ಸರ್, ನಂತರ ಸರ್ ಕಂಟಿನ್ಯೂ ಮಾಡೋಣ. ಹಲೋ 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 ರೀ, ನಮಸ್ತೆ. ಹಲೋ ನಮಸ್ಕಾರ. ನಮಸ್ಕಾರ. ಹೇಳಿ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಶ್ರೀನಿವಾಸ್ ರೀ. ಶ್ರೀನಿವಾಸ್, ಎಲ್ಲಿಂದ? ಸುರ್ಪುರ್. ಇಲ್ಲಿ ಸುರ್ಪುರ್ನಿಂದ ರೀ. ಸುರಪುರದಿಂದ. ಪ್ರಶ್ನೆ ಕೇಳಿ ಶ್ರೀನಿವಾಸ್. ಇದು ನನ್ನ ನೀಟ್ ಮಾರ್ಕ್ಸ್ 436 ಇತ್ತು ರೀ. 436 ಹೌದು. ಹಾಂ ರೀ. ಸೊ ಇದ್ರಾಗ ಸಿಗೋದು ಡೌಟ್ ರೀ. ಸೊ ಮುಂದೆ ಯಾವ್ದು ಡಿಗ್ರಿ ನೋಡ್ಬೇಕು ಅದರದ ಬಗ್ಗೆ ಸಜೆಷನ್ ಆಗೋದೈತೆ ರೀ. ಹಾಂ, ಈಗ ನಿಮಗೆ ನಾರ್ಮಲಿ ಏನಾಗುತ್ತೆ ಅಂದರೆ 436 ಮಾರ್ಕ್ಸಿಗೆ ಅಂದರೆ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಸಿಗುತ್ತೆ. ಅದು ಫೀಸ್ ಸ್ಟ್ರಕ್ಚರ್ ಹೆಚ್ಚಿರೋದ್ರಿಂದ ನಿಮ್ಮ ಮುಂದೆ ಆಯ್ಕೆಗಳು ಬೇರೆ ಬೇರೆ ಆಯ್ಕೆಗಳಿವೆ. ಒಂದು, ನೀವು MBBS ಮಾಡಬೇಕಿತ್ತು ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಈ ಸ್ಕೋರ್ ಬಂದಂಥ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಮತ್ತೊಂದು ವರ್ಷ ನೀಟ್ ಸಲುವಾಗಿಯೇ ಪ್ರತ್ಯೇಕವಾಗಿ ನೀಟ್ ಸಲುವಾಗಿಯೇ ತಯಾರಿ ಮಾಡಿ ಈ ಸುಮಾರು ಒಂದು 150ರಿಂದ 200 ಅಂಕಗಳನ್ನು ಹೆಚ್ಚು ಮಾಡ್ಕೋಬೋದು. ಮಾಡ್ಕೊಂಡಾಗ ಏನಾಗುತ್ತೆ, ಅತ್ಯುತ್ತಮ ರ್ಯಾಂಕ್ ಬರುತ್ತೆ, ನಿಮಗೆ ಫ್ರೀ ಮೆಡಿಕಲ್ ಸೀಟ್ ಸಿಗುತ್ತೆ. ಇದು ಒಂದು ನಿಮ್ಮ ಮುಂದೆ ಇರುವಂಥ ಆಯ್ಕೆ.
ಇನ್ನೊಂದು ಆಯ್ಕೆ ಅಂದರೆ ನೀವು ಡೆಂಟಲ್ ಕೋರ್ಸ್ಗಳಿಗೂ ಹೋಗ್ಬೋದು, ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಹೋಗ್ಬೋದು, ಆಯುಷ್ ಕೋರ್ಸಿಗೆ ಹೋಗ್ಬೋದು, BHMS BAMS ಈ ಕೋರ್ಸ್ಗಳಿಗೂ ಕೂಡ ಸೇರ್ಕೋಬೋದು. ಆಮೇಲೆ ನೀವು ಮೆಡಿಕಲ್ ಫೀಲ್ಡಿಗೆ ರಿಲೇಟೆಡ್ ಕೋರ್ಸಸ್ಗಳಾದಂಥ BSc ನರ್ಸಿಂಗ್ ಆಗಲಿ, ಫಾರ್ಮಾ ಮತ್ತು ಫಾರ್ಮಾ D ಅಂತ ಇದೆ, ಆ ಕೋರ್ಸ್ಗಳಿಗೆ ಸೇರ್ಕೋಬೋದು. ಆಮೇಲೆ ಫಿಸಿಯೋಥೆರಪಿ ಕೋರ್ಸ್ ಇದೆ, BPT ಅಂಥೇಳಿ, ಇಂಥ ಕೋರ್ಸ್ಗಳನ್ನು ಕೂಡ ಮಾಡ್ಬೋದು. ಇದು ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ಗಳು ಆಗಿರ್ತವೆ. ಓಕೆ. ಬಟ್ ಇದು ನನ್ನ KCT ರ್ಯಾಂಕಿಂಗ್ ಪ್ರಕಾರ ನಂಗೆ ವೆಟ್ ಮತ್ತು BSc ಅಗ್ರಿ ಸಿಗ್ಬೋದಂತ ಆದ್ರಿ. ಹಾಂ, BSc ಅಗ್ರಿ ಕೂಡ ಒಳ್ಳೆಯ ಒಂದು ನಿಮಗೆ ಅವಕಾಶ ಕಲ್ಪಿಸ್ಕೊಡ್ತದೆ. BSc ಅಗ್ರಿನೂ ಮಾಡ್ಬೋದು. ಹಾಂ, ಸೊ ಅದೇ ಕನ್ಸಿಡರ್ ಮಾಡಕತ್ತಿದ್ವಿ. ಓಕೆ. CET KCET ಮೂಲಕ ಅದು BSc ಅಗ್ರಿ ಅಲಾಟ್ಮೆಂಟ್ ಆಗುತ್ತೆ. ಹಾಂ, ಅದೇ. ಓಕೆ, ಒಳ್ಳೆಯದು ಶ್ರೀನಿವಾಸ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಒಂದು ಕರೆ. ಹಲೋ ಹಲೋ ಹಲೋ, ನಮಸ್ತೆ. ಹೇಳಿ ತಮ್ಮ ಹೆಸರು ಹೇಳಿ. ರಾಣಿ से बात कर रहा हूँ सर. ಹಾಂ ಸರ್, ಕನ್ನಡದಲ್ಲಿ ಕೇಳಿ. ಕನ್ನಡದಲ್ಲಿ. ಹಲೋ ಹಲೋ, ಮಗಳಿಂದು ನೀಟ್ 217 ಆಗೈತೆ ಸರ್. ಎಲ್ಲಿಂದ ತಮ್ಮ ಹೆಸರು ಹೇಳಿ? ಸೈಫುಲ್ಲಾ ಎನ್ ವೀರಾಪುರ ಅಂತೇಳಿ. ಸೈಫುಲ್, ಎಲ್ಲಿಂದ? ನಾವು ಹಾವೇರಿಯಿಂದ. ಹಾವೇರಿಯಿಂದ. ಹಾಂ ಹಾಂ ಹಾಂ, ಕೇಳಿ, ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ ಸರ್. ಸೈಫುಲ್. ಪ್ರಶ್ನೆ ಕೇಳಿ ಸೈಫುಲ್ ಅವ್ರ, ಪ್ರಶ್ನೆ ಕೇಳಿ. ಹಲೋ. ಹಾಂ, ಪ್ರಶ್ನೆ ಕೇಳಿ. ಸರಿ, ನಮ್ಮ ಮಗಳು ನೀಟ್ ಎಕ್ಸಾಮ್ ಮುಗಿಸಿದ್ದಾಳೆ. ಓಕೆ. 217 ಮಾರ್ಕ್ಸ್ ಬಿದ್ದಾವೆ ಓಕೆ ಓಕೆ ನೀಟ್ಗೆ. ಓಕೆ. ಈಗ ಅಲ್ಲಿ ಯಾವ ಕಾಲೇಜ್ ಬಗ್ಗೆ ಏನಾರ ಒಂದು ಸ್ವಲ್ಪ ಎರಡು ಕೋರ್ಸ್ ಸಿಗ್ಬೋದು ಮೇಡಮ್? ಅಲ್ಲ, ಈಗ 217 ಮಾರ್ಕ್ಸ್ಗೆ ಮೆಡಿಕಲ್ ಕೋರ್ಸ್ನಲ್ಲಿ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನೀವು ಪ್ರಯತ್ನ ಮಾಡ್ಬೋದು. ಆ ಮ್ಯಾನೇಜ್ಮೆಂಟ್ ಕೋಟಾ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಕೋಟಾ ಸೀಟ್ಗಳನ್ನು ಮ್ಯಾನೇಜ್ಮೆಂಟ್ ಕೋಟಾ ಸ್ಟೇಟ್ನಲ್ಲಿ KEAದವ್ರು ಅಲಾಟ್ ಮಾಡ್ತಾರೆ. ಆಮೇಲೆ ಡೀಮ್ಡ್ ಯೂನಿವರ್ಸಿಟಿಲಿ ನೀವು ಪ್ರಯತ್ನ ಮಾಡ್ಬೋದು. ಆ ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ನ್ಯೂ ಡೆಲ್ಲಿ, ಅವ್ರ ವೆಬ್ಸೈಟಿಗೆ ಹೋಗಿ ಅವ್ರ ಶೆಡ್ಯೂಲ್ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಅದು ಪ್ರೈವೇಟ್ ಯೂನಿವರ್ಸಿಟೀಸ್ನಲ್ಲಿ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಒಂದು ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್, ಅಲ್ಲಿ ಸಿಗುತ್ತೆ. ಅವ್ರದ್ದು ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಹೈ ಇರುತ್ತೆ. 30 lakh rupees ಪರ್ ಇಯರು, 22 lakhನಿಂದ ಹಿಡಿದು ಅದು 40 lakhವರೆಗೂ ಬೇರೆ ಬೇರೆ ಕಾಲೇಜ್ನಲ್ಲಿ ಬೇರೆ ಬೇರೆ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಪರ್ ಇಯರ್ದು. ಆ ಕ್ಯಾಟಗರಿಯಲ್ಲಿ ನೀವು ಪ್ರಯತ್ನ ಮಾಡ್ಬೋದು. ಸೆಕೆಂಡ್ ಸರ್, ಮತ್ತೊಂದು, ಈಗ ನಮ್ದು MBBS ಬೇಡ ನಮ್ಗೆ. ಈಗ BAMS ಯಾವ್ದಾರ ನಿಮ್ಗೆ ಸಿಗ್ಬೋದು ಸರ್ ಇದಕ್ಕೆ? ಈ ರ್ಯಾಂಕಿಗೆ BAMS BHMS ಸಿಗೋದು ಸ್ವಲ್ಪ ಕಷ್ಟ. BAMS ಮತ್ತು BHMS ಸಿಗೋದು ಕಷ್ಟ. ನೀವು ಮ್ಯಾನೇಜ್ಮೆಂಟ್ ಸೀಟನ್ನು ಪ್ರಯತ್ನ ಮಾಡ್ಬೋದು. ಅದು ಇದಕ್ಕೆ ಡೀಮ್ ಕಾಲೇಜ್ ಅಂತ ಹೇಳಲ್ಲ ಸರ್? ಸೆಂಟ್ರಲ್ ಯಾವುದು? ನೀವು ಆಗ ಹೇಳಿದ್ರಲ್ಲ, ಅಲ್ಲ, ಡೀಮ್ಡ್ ಯೂನಿವರ್ಸಿಟೀಸ್ ಅಂತೇಳಿ ಮೆಡಿಕಲ್ ಕಾಲೇಜಸ್ನಲ್ಲಿದೆ. ಈಗ ಈ ಆಯುಷ್ನಲ್ಲಿ ನಿಮಗೆ ಪ್ರೈವೇಟ್ ಕಾಲೇಜುಗಳು ಸಿಗುತ್ತೆ. ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಡಿ ಸಿಗುತ್ತೆ ನಿಮಗೆ. ಅವರು ಮ್ಯಾನೇಜ್ಮೆಂಟ್ ಫೀಸ್ ಸ್ಟ್ರಕ್ಚರ್ ನೋಡ್ಕೋಬೇಕು. ಮ್ಯಾನೇಜ್ಮೆಂಟ್ ಫೀಸ್ ಸ್ಟ್ರಕ್ಚರ್ ಪ್ರಕಾರ ನಿಮಗೆ ಸಿಗುತ್ತೆ. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದು ಸೈಫುಲ್ ಅವರು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರ್, ಈಗ ನಾವೇನು ಮಾಕ್ ಅಲಾಟ್ಮೆಂಟ್ ಅಂತ ತಾವು ಹೇಳ್ತೀವಿ, ಮಾಕ್ ಅಲಾಟ್ಮೆಂಟ್ ಆಗಿಂದ ನಮ್ಗೆ ಒಂದು ಅಂದಾಜು ಸಿಗುತ್ತೆ ಇಂಥ ಕಾಲೇಜಿನಲ್ಲಿ ಸಿಗ್ಬೋದು ಅಂತಂತೇಳಿ. ನಂತರ ಪ್ರೋಸೆಸ್ ಏನಾಗುತ್ತೆ ಸರ್? ಸರ್, ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಾವೇನು ಮಾಡ್ತೀವಿ, ಮತ್ತು ನಮಗೆ ಒಂದು ವೇಳೆ ಮಾಕ್ ಅಲಾಟ್ಮೆಂಟ್ನಲ್ಲಿ ಸಿಕ್ಕಂಥ ಕಾಲೇಜೇ ನಮಗೆ ಚೆನ್ನಾಗಿತ್ತು ಅಂದರೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ಬೋದು. ಆವಾಗ ನಾವು ರೌಂಡ್ 1ನಲ್ಲಿ ಎಂಟರ್ ಆದ್ವಿ. ಈಗ ರೌಂಡ್ 1ನಲ್ಲಿ ಎಂಟರ್ ಆದ ಬಳಿಕ ಅಲ್ಲಿ ರೌಂಡ್ 1ನಲ್ಲಿ ನನಗೆ ಕಾಲೇಜ್ ಅಲಾಟ್ ಆಯಿತು. ಕಾಲೇಜ್ ಅಲಾಟ್ ಆದಾಗ ಆ ಕಾಲೇಜ್ ಕೆಳಗಡೆ ಕೊಟ್ಟಂಥ ಎಲ್ಲ ಆಯ್ಕೆಗಳು ಹೋಗ್ಬಿಡುತ್ತೆ. ಆದರೆ ಮೇಲಿನ ಆಯ್ಕೆಗಳು ಅದೇ ರೀತಿ ಉಳ್ಕೊಂಡಿರುತ್ತೆ. ಈಗ ನನ್ನ ಮುಂದೆ ಅವರು 4 ಆಯ್ಕೆಗಳನ್ನು ಕೊಡ್ತಾರೆ KEAದವರು. 4 ಆಯ್ಕೆ ಅಂದ್ರೇನು? ಆಯ್ಕೆ 1, ಆಯ್ಕೆ 2, ಆಯ್ಕೆ 3, ಆಯ್ಕೆ 4. ಮೊದಲನೇ ಆಯ್ಕೆ ಏನು ಅಂದರೆ, ಆಯ್ಕೆ 1 ಅಂದರೆ ನನಗೆ ಬಂದಿರುವಂತಹ ಕಾಲೇಜು ತೃಪ್ತಿಕರವಾಗಿದೆ, ನಾನು ಇದರಿಂದ ತೃಪ್ತನಾಗಿದ್ದೇನೆ ಅಂತ ಅನಿಸ್ತು ಅಂದರೆ ಈಗ ನಾನು ಪ್ರವೇಶ ಪಡೆದುಕೊಳ್ಳುತ್ತೇನೆ ಅಂತ ಹೇಳಿದಾಗ ನಾನು ಆಯ್ಕೆ 1. ಆಯ್ಕೆ 1 ಅಂದ ತಕ್ಷಣ ಏನಾಗುತ್ತೆ, ನನಗೆ ಆ ಕಾಲೇಜ್ ಅಲಾಟ್ ಆಯಿತು. ಆ ಕಾಲೇಜ್ ಅಲಾಟ್ ಆದಮೇಲೆ ನಂದು ಅಡ್ಮಿಷನ್ ಆರ್ಡರ್ ಅಂತೇಳಿ ಜನ್ರೇಟ್ ಆಗುತ್ತೆ, ಫೀ ಸ್ಟ್ರಕ್ಚರ್ ಜನ್ರೇಟ್ ಆಗುತ್ತೆ. ಆ ಫೀ ಸ್ಟ್ರಕ್ಚರು ಪೇ ಮಾಡಿ ಅಡ್ಮಿಷನ್ ಆರ್ಡರ್ ಜನ್ರೇಟ್ ಮಾಡಿಕೊಂಡು ನಾನು ಹೋಗಿ ಆಯಾ ಕಾಲೇಜ್ನಲ್ಲಿ ಅಡ್ಮಿಷನ್ನ ತಗೋಬೇಕು. ಇದು ಆಯ್ಕೆ 1.
ಫಸ್ಟ್ ಆಯ್ಕೆ ಅಂದರೆ ಐ ಆಮ್ ಹ್ಯಾಪಿ ವಿತ್ ದ ಪ್ರೆಸೆಂಟ್ ಸೀಟ್ ಆ್ಯಂಡ್ ಐ ವಿಲ್ ಪ್ರೊಸೀಡ್ ವಿತ್ ಅಡ್ಮಿಷನ್ ಪ್ರೊಸೆಸ್ ಆ್ಯಂಡ್ ಐ ಆಮ್ ಕಂಪ್ಲೀಟಿಂಗ್ ಅಡ್ಮಿಷನ್ ಪ್ರೊಸೆಸ್ ಅಂತೇಳಿ. ಎರಡನೇ ಆಯ್ಕೆ ಇದೆ. ಎರಡನೇ ಆಯ್ಕೆ ಅಂದ್ರೇನು, ನನಗೆ ಈಗ ಬಂದಿರುವಂತಹ ಕಾಲೇಜು ಚೆನ್ನಾಗಿದೆ, ಇದಕ್ಕಿಂತ ಇನ್ನೊಂದು ಕಾಲೇಜ್ ಉತ್ತಮ ಕಾಲೇಜ್ ಸಿಗ್ಬೋದೇನೋ ಅಂಥೇಳಿ ನಾನೇನು ಮಾಡ್ತೀನಿ, ಅದನ್ನು ಹೋಲ್ಡ್ ಮಾಡ್ತೀನಿ, ಆ ಸೀಟ್ನ ಹೋಲ್ಡ್ ಮಾಡ್ತೀನಿ. ಆವಾಗ ನಾನು ಚಾಯ್ಸ್ 2 ಪ್ರೆಸ್ ಮಾಡ್ತೀನಿ, ಆಯ್ಕೆ 2 ಮಾಡ್ತೀನಿ. ಆಯ್ಕೆ 2 ಮಾಡಿದಾಗ ನನಗೆ ಈಗ ಸಿಕ್ಕಿರುವಂತಹ ಕಾಲೇಜು ನಾನು ತೃಪ್ತನಾಗಿದ್ದೇನೆ, ಇದಕ್ಕಿಂತ ಉತ್ತಮ ಕಾಲೇಜು ಮುಂದಿನ ರೌಂಡ್ನಲ್ಲಿ ಸಿಕ್ತು ಅಂದರೆ ನಾನು ಅದನ್ನು ತೊಗೊಳ್ತೇನೆ, ಇಲ್ಲ ಅಂದರೆ ನನಗೆ ಇದೇ ಕಾಲೇಜ್ ಇರುತ್ತೆ, ಮುಂದಿನ ರೌಂಡ್ನಲ್ಲಿ ಇದೇ ಕಾಲೇಜ್ ಇರುತ್ತೆ. ಈಗ ಸೆಕೆಂಡ್ ರೌಂಡ್ನಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಈ ನಾವು ಆಯ್ಕೆ ಮಾಡಿಕೊಂಡಂಥ ಕಾಲೇಜಿನ ಮೇಲೆ ಇರುವಂಥ ಕಾಲೇಜುಗಳಲ್ಲಿ ಯಾವುದು ನಮಗೆ ಉತ್ತಮ ಅನ್ನಿಸ್ತದೋ ಆ ಕಾಲೇಜು ನಮಗೆ ಸಿಗುವಂಥ ಸಾಧ್ಯತೆ ಇರುತ್ತದೆ. ಒಂದು ಕರೆ ಇದೆ ಸರ್. ಓಕೆ, ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ಬಸವರಾಜ್ ಹೇಳಿ. ಸರ್ ಹೋದ ಸರ್ತಿ ಹಲೋ, ನೀವು ಸೆಲೆಕ್ಷನ್ ಆಗಿತ್ತು ಸ್ವಲ್ಪ ಸಿಗ್ನಲ್ ಇರೋ ಕಡೆ ಬಂದು ಮಾತಾಡಿ, ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ಮದು. ಸರ್. ಈಗ ಕೇಳಿಸ್ತದೆ ಸರ್? ಹಾಂ ಹೇಳಿ, ತಮ್ಮ ಹೆಸರು ಹೇಳಿ ಮೊದಲು. ಹಲೋ ಸರ್. ಹಾಂ ನಮಸ್ಕಾರ. ಸರ್ ಈಗ ಹಾಂ ಕೇಳಿಸ್ತಿದೆ, ಹೇಳಿ. ನಮಸ್ಕಾರ ಸರ್. ಹಾಂ ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಬಸವರಾಜ್ ಬಿರಾದರ್ ಅಂತ ಹೇಳಿ ಸರ್. ಬಸವರಾಜ್, ಎಲ್ಲಿಂದ? ಕೋಣಸಿರ್ಸಿಗಿಂದ ಸರ್. ಹಾಂ ಕೇಳಿ, ಪ್ರಶ್ನೆ ಕೇಳಿ. ಸರ್ ಹೋದ ಸರ್ತಿ ನಮ್ಮ ಹುಡುಗೊಂದು ನೀಟ್ ಸೆಲೆಕ್ಷನ್ ಆಗಿತ್ತು ರೀ. ಫಸ್ಟ್ ಇಂಜಿನಿಯರಿಂಗ್ ಆಗಿತ್ತು ಸರ್. ಅನಿವಾರ್ಯ ಕಾರಣದಿಂದ ನಮ್ಮ ಹುಡುಗ ಸ್ವಲ್ಪ ಆರಾಮಿದ್ದಿಲ್ಲ ಸರ್. ಆ ಸೀಟನ್ನು ಕ್ಯಾನ್ಸಲ್ ಮಾಡಿ ನಾವು ಇದು ತೊಗೊಂಡಿವಿ ಸರ್, ಯಾವುದು ನರ್ಸಿಂಗ್ ತೊಗೊಂಡಿವಿ ಸರ್. ಈಗ ಅದು ಸೀಟ್ ಕ್ಯಾನ್ಸಲ್ ಮಾಡಕ್ ಹೋದ್ರೆ ಕ್ಯಾನ್ಸಲ್ ಆಗಂಗಿಲ್ಲ ಅಂತ ಹೇಳ್ತಾರೆ ಸರ್. ಹೆಂಗ್ ಪರಿಹಾರ ಇದೆಯಾ? ಅಲ್ಲ, ಅದು KE ಅದವರು ಪೆನಾಲ್ಟಿ ಹಾಕ್ತಾರೆ. ಪೆನಾಲ್ಟಿ ಹಾಕಿ ಆ ಕೋರ್ಸಿಗೆ ಇದ್ದಂಥ ಕಂಪ್ಲೀಟ್ ಕೋರ್ಸಿಗೆ ಇದ್ದಂಥ ಫೀಸ್ ಕಟ್ಟಬೇಕಾಗುತ್ತೆ. ಕಟ್ಟಿದಾಗ ಅದು ಪೆನಾಲ್ಟಿ ಅಂತ ಆಗಿ ಆವಾಗ ಅದು ಕ್ಯಾನ್ಸಲ್ ಆಗುತ್ತೆ. ಪರ್ ಇಯರ್ 1,15,000 ಅಂತ ಹೇಳಿ ಲೆಟರ್. ಹೌದು ಹೌದು, ಅದು ಇದೆ. ಅದು ಪೆನಾಲ್ಟಿ ಇರುತ್ತೆ. ನೀವು KE ಆಫೀಸಿಗೆ ಹೋಗಿ ಅಲ್ಲೇ ಅವ್ರಿಗೆ KEನಲ್ಲಿ ಹೋಗಿ ಅಲ್ಲಿನ ಅಧಿಕಾರಿಗಳಿಗೆ ಕೇಳಿದ್ರಿ ಅಂದರೆ ಅವ್ರು ಮಾರ್ಗದರ್ಶನ ಕೊಡ್ತಾರೆ. ಸರ್ ನಾವು ಮೆಡಿಕಲ್ ರಿಪೋರ್ಟ್ ಹಚ್ಚಿದ್ದೀವಿ ಸರ್. ಮೆಡಿಕಲ್ ರಿಪೋರ್ಟ್ ಹಚ್ಚಿ ರೆಸ್ಪಾನ್ಸ್ ಮಾಡಿಲ್ಲ ಅವರು. ಸರ್ ಅದು KE ಅಧಿಕಾರಿ ವ್ಯಾಪ್ತಿಯಲ್ಲಿ ಬರುವಂತಹ ನಿಯಮಾವಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅದು. ಆಯಿತು, ನೀವು ಅಲ್ಲಿ KE ಅದವರಿಗೆ ಹೋಗಿ ಅಲ್ಲಿ ಮಾಹಿತಿ ಪಡ್ಕೋಬೇಕು. ಸರಿ ಸರ್. ಒಳ್ಳೆಯದು, ನಮಸ್ಕಾರ ಬಸವರಾಜ್ ಅವರಿಗೆ. ಮುಂದಿನ ಒಂದು ಕರೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು. ಸರ್ ನನ್ನ ಹೆಸರು ಶ್ಯಾಮಲಾ ಸ್ವಾಮಿ ಅಂತ, ಇಲ್ಲಿ ಬಸವೇಶ್ವರ ಕಾಲೋನಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ಓಕೆ ಸರ್, ನನ್ನ ಮಗಳು ಇವಾಗ 10th ಮುಗಿಸಿ ಫಸ್ಟ್ PUC ತಗೊಂಡಾಡ್ರಿ ಸರ್. TCMB ತಗೊಂಡಾಡ್ರಿ. ಓಕೆ. ಆದ್ರೆ ಅವಳು JEE ಬರಿಬೇಕಂತ ಆಡ್ರಿ ಸರ್. ಅವಳಿಗೆ ನೀಟ್ ಇಷ್ಟ ಇಲ್ಲ. ಆದ್ರೆ TCMB ತಗೊಂಡು JEE ಬರಿಬಹುದಾ? ಬರಿಬಹುದು. JEEಗೆ ಅವ್ರು ತಯಾರಿ ಮಾಡಬೇಕಾಗಿದ್ದು 3 ವಿಷಯಗಳಲ್ಲಿ: ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ 3 ವಿಷಯಗಳಲ್ಲಿ ತಯಾರಿ ಮಾಡಬೇಕು. ಆಮೇಲೆ JEEಯಲ್ಲಿ ಅಂದರೆ ಅದು ಕೂಡ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ ಇರುತ್ತೆ. ಅದು ಕೂಡ PCM ಇರುತ್ತೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು. ಆಮೇಲೆ ಈಕ್ವಲ್ ವೇಟೇಜ್ ಇರುತ್ತೆ ಎಕ್ಸಾಮಿನೇಷನಲ್ಲಿ. PUC ಫಸ್ಟ್ ಇಯರ್ ಸಿಲೆಬಸ್ಸಿಗೆ ಮತ್ತು PUC ಸೆಕೆಂಡ್ ಇಯರ್ ಸಿಲೆಬಸ್ಸಿಗೆ ಈಕ್ವಲ್ ವೇಟೇಜ್ ಇರುತ್ತೆ. ಆಮೇಲೆ ಆ ಪರೀಕ್ಷೆ ವರ್ಷದಲ್ಲಿ JEE ಮೇನ್ಸ್ ಮತ್ತು JEE ಅಡ್ವಾನ್ಸ್ ಅಂತೇಳಿ 2 ಹಂತದಲ್ಲಿ ಆಗುತ್ತೆ. ಆ JEE ಮೇನ್ ಹೌದು, ಎಕ್ಸಾಮ್ 2 ಹಂತದಲ್ಲಿ ಇರ್ತದೆ. ಈ JEE ಮೇನ್ಸನ್ನು 2 ಸಲ ಮಾಡ್ತಾರೆ. ಒಂದು ಡಿಸೆಂಬರ್ ಜನವರಿಯಲ್ಲಿ 1 ಸಲ ಮಾಡ್ತಾರೆ, ಇನ್ನೊಂದು ಪರೀಕ್ಷೆ ಏಪ್ರಿಲಲ್ಲಿ ಮಾಡ್ತಾರೆ. ಆ 2 ಪರೀಕ್ಷೆಯಲ್ಲಿ ಯಾವುದು ಒಳ್ಳೆ ಫಲಿತಾಂಶ ಬಂದಿರ್ತದೋ ಅದನ್ನು ತೊಗೊಂಡು JEE ಅಡ್ವಾನ್ಸಿಗೆ ಅವ್ರು ಎಲಿಜಿಬಿಲಿಟಿ ಕೊಡ್ತಾರೆ. ಈ ರೀತಿ ರೈಟ್. ಅದಕ್ಕೆ PCMB ತೊಗೊಂಡ್ರೆ ಏನೂ ತಪ್ಪಿಲ್ಲ, ಬಯಾಲಜಿ ಕಲೀಲಿ ಮಗು. PCM ಮೇಲೆ ಫೋಕಸ್ ಮಾಡಬೇಕಾಗುತ್ತೆ JEE ಸಲುವಾಗಿ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಶ್ಯಾಮಲ ಅವರಿಗೆ. ನಮಸ್ಕಾರ ಸರ್. ಈಗ ರೌಂಡ್ 2ನಲ್ಲಿ ಅವನಿಗೆ ಆ ಕಾಲೇಜ್, ರೌಂಡ್ 1ನಲ್ಲಿ ಏನಾಯಿತು, ನನಗೆ ಈ ಕಾಲೇಜು ಬೇಕು, ತೃಪ್ತಿಕರವಾಗಿದ್ದೇನೆ, ಆದರೆ ಇನ್ನೊಂದು ರೌಂಡಿಗೆ ನಾನು ಹೋಗ್ತೇನೆ ಅಂತೇಳಿ ಅವನೇನು ಮಾಡ್ತಾನೆ, ಚಾಯ್ಸ್ 2ನೇ ಎಕ್ಸಸೈಸ್ ಮಾಡ್ತಾನೆ.
ಚಾಯ್ಸ್ ಟು ಎಕ್ಸರ್ಸೈಸ್ ಮಾಡಿದಾಗ ಅವನಿಗೆ ಈ ಕಾಲೇಜ್ ಉಳ್ಕೊಳ್ಳುತ್ತೆ. ಈ ಕಾಲೇಜ್ ಉಳ್ಕೊಂಡು ಅವ್ನು ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಹೋಗ್ತಾನೆ, ಮುಂದಿನ ರೌಂಡಿಗೆ ಹೋಗ್ತಾನೆ. ಅವಾಗ ಮುಂದಿನ ರೌಂಡ್ನಲ್ಲಿ ಈ ಕಾಲೇಜು ಉಳಿಬೋದು ಅಥವಾ ಇದಕ್ಕಿಂತ ಒಳ್ಳೆ ಕಾಲೇಜು ಸಿಗುವಂಥ ಚಾನ್ಸಸ್ ಇರುತ್ತೆ. ಇದು ಆಯ್ಕೆ 2. ಅಂದರೆ ಎರಡನೇ ಆಯ್ಕೆಯಲ್ಲಿ ಅವನು ಸೀಟ್ ಹೋಲ್ಡ್ ಮಾಡ್ತಾನೆ. ಮೂರನೇ ಆಯ್ಕೆ ಯಾವ ರೀತಿ ಇರುತ್ತೆ ಅಂದರೆ, ಸಪೋಸ್ ಅವ್ನು ಚಾಯ್ಸ್ 3 ಮಾಡ್ದ ಅಂದರೆ, ನನಗೆ ಈ ಕಾಲೇಜು ಇಷ್ಟ ಇಲ್ಲ, ಬೇರೆ ಯಾವುದಾದ್ರೂ ಕಾಲೇಜ್ ನನಗೆ ಕೊಡಿ ಅಂತ ಹೇಳ್ದಂಗೆ, ಬೇರೆ ಯಾವುದಾದ್ರೂ ಕಾಲೇಜ್ ಕೊಡಿ, ನಾನು ಇನ್ನೂ ಅಡ್ಮಿಷನ್ ಪ್ರೊಸೆಸ್ನಲ್ಲಿ ಇರ್ತೇನೆ, ಸೀಟ್ ಸೆಲೆಕ್ಷನ್ ಪ್ರೊಸೆಸ್ನಲ್ಲಿ ಇರ್ತೇನೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಈಗಾಗಲೇ ಅವನಿಗೆ ಏನು ರೌಂಡ್ 1ನಲ್ಲಿ ಅಲಾಟ್ ಆಗಿರುತ್ತೆ ಅದು ಹೋಗ್ಬಿಡುತ್ತೆ, ಅದು ಬೇರೆ ಅಲಾಟ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವನಿಗೆ ರಿಸ್ಕ್ ಇರ್ಬೋದು, ಅದಕ್ಕಿಂತ ಒಳ್ಳೆ ಕಾಲೇಜ್ ಮೇಲಿಂದ ಸಿಗಲೂಬಹುದು, ಸಿಗಲಿಕ್ಕಿಲ್ಲ. ಅದಕ್ಕೆ ಅಡ್ವೈಸೇಬಲ್ ಅಂದರೆ ಚಾಯ್ಸ್ 3 ಎಕ್ಸರ್ಸೈಸ್ ಮಾಡೋದು ಅಡ್ವೈಸೇಬಲ್ ಅಲ್ಲ. ಆ ರೀತಿ ಚಾಯ್ಸ್ 2 ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿದ್ರೆ ನಾವು ಹೋಲ್ಡ್ ಮಾಡ್ಕೊಂಡು ಇಟ್ಕೋಬಹುದು. ಸಿಗದೇ ಇದ್ರೆ ನಾವು ಮೊದಲನೇ ಕಾಲೇಜ್ ಇಟ್ಕೋಬಹುದು. ಆ ಕಾಲೇಜ್ ನಮಗೆ ಇರುತ್ತೆ, ಅದೇ ಕಾಲೇಜ್ನಲ್ಲಿ ಕಂಟಿನ್ಯೂ ಮಾಡ್ಬೋದು. ಇನ್ನೊಂದು ಚಾಯ್ಸ್ 4 ಅಂತ ಇರುತ್ತೆ. ಆ ಚಾಯ್ಸ್ 4 ಅಂದರೆ ನಾನು ಯಾವುದೇ ಸೀಟ್ ಬೇಡ ಅಂಥೇಳಿ ನಾನು ರಿಜೆಕ್ಟ್ ಮಾಡ್ದಂಗೆ ಅದು. ಓಕೆ ಸರ್, ಮುಂದಿನ ಕರೆ ನೋಡೋಣ. ಹಲೋ ಹಲೋ, ನಮಸ್ತೆ. ಹಾಂ ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ವಿನೋದ್ ಅಂತ. ವಿನಯ್? ವಿನೋದ್ ಎಲ್ಲಿಂದ ಸರ್? ಸಾವತ್ಕೇಳಿ. ಕೇಳಿ, ಪ್ರಶ್ನೆ ಕೇಳಿ ಸರ್. ನಮ್ಗೆ BSc ಅಗ್ರಿ ಬ್ಯಾಂಕಿಂಗ್ ಐತೆ. ಯಾವುದು? BSc ಅಗ್ರಿ. ಹಾಂ, 1,66,000 ಅದ ಸರ್. ಈಗ ನಾವು BCom ರಿಟೇಲ್ ಆಪರೇಟರ್ ಮಾಡಬೇಕಲ್ಲ. ಯಾವುದು? BCom ರಿಟೇಲ್ ಆಪರೇಟರ್. ಬಿಕಾಮ್ ಹಾಂ ರೀ ಸರ್. ಅಲ್ಲ, BCom KEA ವ್ಯಾಪ್ತಿಯಲ್ಲಿ ಬರಲ್ಲ, ಅದು ಕಾಲೇಜುಗಳಲ್ಲಿ ನೀವು ಸೀಟ್ ತಗೋಬೋದು. ಹಾಂ ಓಕೆ. ಸರ್, ಈಗ 1,66,000 ಆದರೆ ಸರ್ ಇದೆ. ಇಲ್ಲ, ಅದು BSc ಅಗ್ರಿ ಕೋರ್ಸಸ್ನಲ್ಲಿ ಅಡ್ಮಿಷನ್ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಕಡಿಮೆ ರೀ. ಒಳ್ಳೆಯದು ವಿನೋದ್ ಅವರೇ. BCom ಟ್ರೈ ಮಾಡಿ, ಒಳ್ಳೆ ಕಾಲೇಜಿಗೆ ಟ್ರೈ ಮಾಡಿದ್ರೆ BCom ಮಾಡ್ಬೋದು. ಹೌದು, BCom ಕೂಡ ಒಳ್ಳೆ ಕೋರ್ಸ್ ಸರ್. ಈಗ BComನಲ್ಲೂ ಕೂಡ ಮಕ್ಕಳು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಹೋಗ್ಬೋದು, MBA ಮಾಡಿ ಹೌದು ಒಳ್ಳೊಳ್ಳೆ ಇದರಲ್ಲಿ ಈಗ ಪೋಸ್ಟಿಗೆ ಹೋಗ್ಬೋದು. MBA ಮಾರ್ಕೆಟಿಂಗ್ ಮಾಡ್ಬೋದು, MBA HR ಅಂತ ಇದೆ, MBA ಫೈನಾನ್ಸ್ ಇದೆ, ಮಾಡ್ಬೋದು. ಒಳ್ಳೆ ಭವಿಷ್ಯ ರೂಪಿಸ್ಕೋಬೋದು. ಆಲ್ ದ ಬೆಸ್ಟ್ ವಿನೋದ್. ಸರ್, ಈಗ ಅಂದರೆ ಈಗ 3-4 ಈಗ 4ನೇ ಆಯ್ಕೆ ಇದೆಯಲ್ಲ ಸರ್, ಆ 4ನೇ ಆಯ್ಕೆ ಮಾತ್ರ ಬಹಳ ಜಾಗರೂಕರಾಗಿರ್ಬೇಕು ನಾವು. ಯಾಕಂದರೆ ಬೈ ಮಿಸ್ಟೇಕ್ ನಾವೇನಾದರೂ ಆಯ್ಕೆ 4 ಅಂತ ಮಾಡಿಬಿಟ್ವಿ ಅಂದರೆ ನಾವು ಆ ಸೀಟು ಆಯ್ಕೆ ಪ್ರಕ್ರಿಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬಂದುಬಿಡ್ತೀವಿ. ಬಟ್ KEAದವರು ಒಂದು ಒಳ್ಳೆ ಸಂಗತಿ ಏನು ಅಂದರೆ, ನಾವು ಯಾವುದೇ ಆಯ್ಕೆಯನ್ನು ನಾವು ಒತ್ತುವುದಕ್ಕಿಂತ ಮುಂಚೆ ಅಲ್ಲಿ ಕೊಟ್ಟಿರ್ತಾರೆ. ಅಂದರೆ ಇದರ ಪರಿಣಾಮಗಳು ಏನು ಅಂತೇಳಿ. ನೀವು ಒಂದು ವೇಳೆ ಆಯ್ಕೆ 4 ಅಂತ ಒತ್ತಿ ಬಿಟ್ರಿ ಅಂದರೆ ಅಲ್ಲಿ ಬರುತ್ತೆ ಕೆಳಗಡೆ, ನೀವು ಈ ಪ್ರಕ್ರಿಯೆಯಿಂದ ಹೊರಗಡೆ ಹೋಗುತ್ತಿದ್ದೀರಾ, ಆರ್ ಯು ರೆಡಿ ಟು ಕ್ವಿಟ್ ಅಂತ ಹೇಳಿದಾಗ ಎಸ್ ನೋ ಅಂತೇಳಿ ಬರುತ್ತೆ. ಅಂದರೆ ಅದು ಆಲ್ ಆಫ್ ಎ ಸಡನ್ ಆಗಲ್ಲ. ನಾವು ವಿವೇಚನೆಯಿಂದ ಅಲ್ಲಿ ಮತ್ತೊಮ್ಮೆ ವಿಚಾರ ಮಾಡಿನೂ ಕೂಡ ಅಲ್ಲಿ ನಾವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೆ ಈ ಸೀಟ್ ಸೆಲೆಕ್ಷನ್ ಪ್ರೊಸೆಸ್ ಆದ ಬಳಿಕ, ನಮಗೆ ಕಾಲೇಜ್ ಅಲಾಟ್ ಆದ ಬಳಿಕ ಈ 4 ಚಾಯ್ಸಸ್ಸನ್ನು ನಾವು ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ವಿಚಾರ ಮಾಡಿಕೊಂಡು ಆಯ್ಕೆ ಮಾಡ್ಕೋಬೇಕು. ಚಾಯ್ಸ್ 1 ಅಂದರೆ ಯು ಆರ್ ಹ್ಯಾಪಿ ವಿತ್ ದ ಪ್ರೆಸೆಂಟ್ ಸೀಟ್. ಚಾಯ್ಸ್ 2 ಅಂದರೆ ಯು ವಿಲ್ ವಿಥೆಲ್ಡ್ ದಿಸ್ ಪ್ರೆಸೆಂಟ್ ಕಾಲೇಜ್ ಆ್ಯಂಡ್ ಯು ವಿಲ್ ಗೋ ಫಾರ್ ಬೆಟರ್ ಕಾಲೇಜ್. ಚಾಯ್ಸ್ 3 ಅಂದರೆ ಐ ಆಮ್ ನಾಟ್ ಹ್ಯಾಪಿ ವಿತ್ ದ ಪ್ರೆಸೆಂಟ್ ಕಾಲೇಜ್ ಆ್ಯಂಡ್ ಐ ವಿಲ್ ಸರ್ಚ್ ಅನದರ್ ಕಾಲೇಜ್ ಅಂಥೇಳಿ. ಚಾಯ್ಸ್ 4 ಅಂದರೆ ಐ ಆಮ್ ಗೋಯಿಂಗ್ ಔಟ್ ಆಫ್ ದಿ ಸೀಟ್ ಸೆಲೆಕ್ಷನ್ ಪ್ರೊಸೆಸ್ ಅಂತ. ಸರ್, ಇನ್ನೊಂದು ಪ್ರಶ್ನೆ. ಈಗ ತಾವು ಹೇಳಿದ್ರೆ ಮೊದಲೇ ಒಂದು ಆಯ್ಕೆ ಮೊದಲೇ ಸುತ್ತಿನಲ್ಲಿ ಅದು ಆ ಕಾಲೇಜ್ ಸೀಟ್ ಅಲಾಟ್ ಆಗಿರುತ್ತೆ, ಅಲ್ಲಿ ಒಂದು ಅವರು ಬ್ಲಾಕ್ ಮಾಡ್ತಾರೆ ಸೀಟಿಗೆ. ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ ಅವರು. ನೆಕ್ಸ್ಟ್ ರೌಂಡ್ನಲ್ಲಿ ಬೇರೆ ಕಾಲೇಜ್ ಸಿಕ್ತು. ಈಗ ಅದನ್ನು ಇವ್ರು ಬ್ಲಾಕ್ ಮಾಡಿದ್ದನ್ನು ಇವರೇ ಅದನ್ನು ಇದು ಮಾಡಬೇಕು ಅಥವಾ ಆಟೋಮೆಟಿಕ್ಕಾಗಿ ಅದು ಹೋಗುತ್ತಾ? ಇಲ್ಲ, ಅದು ಆಟೋಮೆಟಿಕ್ಲಿ ಹೋಗುತ್ತೆ. ಅದು ಕಾಲೇಜ್ ಹೋಗ್ಬಿಡ್ತದೆ. ಆ ಕಾಲೇಜ್ ಹೋಗಿ ಅದು ಮೇಲಿನ ಕಾಲೇಜ್ ನಮಗೆ ಅಲಾಟ್ ಆಗುತ್ತೆ. ಅದಕ್ಕೆ ಬ್ಲಾಕ್ ಅಂತ ಹೇಳಲ್ಲ ನಾವು. ಅದು ಅಲಾಟ್ಮೆಂಟ್, ಆ ಕಾಲೇಜ್ ನಾನು ಹೋಲ್ಡ್ ಮಾಡಿದ್ದೆ, ಆ ಹೋಲ್ಡ್ ಮಾಡಿದಂಥ ಕಾಲೇಜು ಹೋಯಿತು, ಅದಕ್ಕಿಂತ ಬೆಟರ್ ಕಾಲೇಜ್ ನನಗೆ ಸಿಕ್ತು.
ಇನ್ನು ಒಂದು ನಾವು ಕೇಳ್ತೇವೆ ಸರ್, ಈ ಸೀಟ್ ಬ್ಲಾಕ್ ಮಾಡೋದು ಅಂತೇಳಿ, ಅದು ಏನು ಸರ್, ಅದರ ಬಗ್ಗೆ ಹೇಳಿ ಸರ್. ಅದು ಏನಾಗ್ತಾ ಇದೆ ಅಂದರೆ, ವಿದ್ಯಾರ್ಥಿಗಳು ಅದನ್ನು ಒಂದು ಸೀಟನ್ನು ಆಯ್ಕೆ ಮಾಡ್ಕೊತಾರೆ. ಆ ಆಯ್ಕೆ ಮಾಡ್ಕೊಂಡ ನಂತರ ಆ ಸೀಟಿಗೆ ಅವ್ರು ಹೋಗಿ ಅಡ್ಮಿಷನ್ಸ್ ತಗೊಳ್ಳಲ್ಲ. ಆವಾಗ ಅದು ಸೀಟ್ ಏನಾಗ್ತಿತ್ತು, ಮ್ಯಾನೇಜ್ಮೆಂಟಿಗೆ ಸರೆಂಡರ್ ಆಗ್ತಿತ್ತು. ಈಗ ಏನಾಗಿದೆ ಅಂದರೆ, ಆ ರೀತಿ ಯಾವುದೇ ಸೀಟ್ ಬ್ಲಾಕಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾವುದೇ ಸೀಟ್ ಸರೆಂಡರ್ ಮಾಡಬೇಕಿದ್ರೂ ಕೂಡ ಅದು KEA ಮುಖಾಂತರನೇ ಆಗಬೇಕು. ಮತ್ತು ಆ ರೀತಿ ಸರೆಂಡರ್ ಆದಂಥ ಸೀಟನ್ನು ತುಂಬಬೇಕಂದ್ರೂ ಕೂಡ KEA ಮುಖಾಂತರನೇ ಆಗಬೇಕು. ಉದಾಹರಣೆಗೆ ಹೋದ ವರ್ಷ ಒಂದು 4 ವೈದ್ಯಕೀಯ ವಿದ್ಯಾರ್ಥಿಗಳು ಯಾವುದೋ ತಮ್ಮ ಕಾರಣದಿಂದಾಗಿ ಆ ಕಾಲೇಜುಗಳಿಗೆ ಸೇರ್ಕೊಂಡಿಲ್ಲ. ಆವಾಗ ಈ ಮೆಡಿಕಲ್ನಲ್ಲಿ ಏನಾಗುತ್ತೆ ಅಂದರೆ, ಅಲ್ಲೂ ಕೂಡ 4 ರೌಂಡ್ ಇದೆ. ಒಂದು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಆಮೇಲೆ ಅಲ್ಲಿ ಮಾಪಪ್ ರೌಂಡ್ ಅಂತ ಇರುತ್ತೆ. ಆಮೇಲೆ ಮಾಪಪ್ ರೌಂಡ್ ಅಂತಲೂ ಕೂಡ ಕೆಲವೊಂದು ಉಳಿತು ಅಂದರೆ ಅದಕ್ಕೆ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಕೊಡ್ತಾರೆ. ಆ ಸ್ಟ್ರೇ ವೇಕೆನ್ಸಿ ರೌಂಡ್ ಆದ ನಂತರನೂ ಕೂಡ ಕಳೆದ ವರ್ಷ KEAದವರು ಪಾರದರ್ಶಕತೆ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಒಂದು 4 ವಿದ್ಯಾರ್ಥಿಗಳ ರ್ಯಾಂಕ್ಗಳನ್ನು ಮತ್ತೊಂದು ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತೇಳಿ ಮಾಡಿ ಆ 4 ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಮಾಡಿದರು. ಆ 4 ಸೀಟು ಹಂಚಿಕೆ ಪ್ರಕ್ರಿಯೆ ಕೂಡ ಆಲ್ ಇಂಡಿಯಾ ರ್ಯಾಂಕ್ ಬೇಸ್ ಮೇಲೆ ಆಯಿತು ವಿನಃ ಅಲ್ಲಿ KEA ಹೊರತುಪಡಿಸಿ ಬೇರೆ ಯಾರಿಗೂ ಆ ಅಧಿಕಾರವನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಈ ಸೀಟ್ ಬ್ಲಾಕಿಂಗ್ ಅನ್ನುವಂಥ ದಂಧೆ ಈಗ ಇಲ್ಲ, ಜಾರಿಯಲ್ಲಿಲ್ಲ. ಅದು ಆ ರೀತಿ ಆಗೋದಿಲ್ಲ. 100% ಸೀಟ್ ಸೆಲೆಕ್ಷನ್ ಪ್ರೊಸೆಸ್ ಇಸ್ ಥ್ರೂ KEA ಓನ್ಲಿ. ಸರ್, ಒಂದು ಕರೆ ಇದೆ. ಓಕೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಹೇಳಿ ಸರ್. ಮಾದನಿಪುರದಿಂದ ಶಿವಲಿಂಗಪ್ಪ ಬದ್ರಿ ಅಂತ ಸರ್. ಶಿವಲಿಂಗಪ್ಪ ಬದ್ರಿ, ಪ್ರಶ್ನೆ ಕೇಳಿ. ಪ್ರಶ್ನೆ ಏನು ಸರ್, ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ದಿರಲ್ಲ, ನಮ್ಗೆ ಭಾಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಆಕಾಶವಾಣಿ ಕಲಬುರಗಿಗೂ ಹಾಗೂ ಸರ್ ಅವರಿಗೂ ವಂದನೆಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನಷ್ಟು ಪ್ರಯೋಜನ ಆಗೋ ಕಾರ್ಯಕ್ರಮ ಈ ರೀತಿ ಮಾಡ್ಕೊತ ಹೋಗ್ಲಿ ಅಂತ ನಮ್ಮ ಆಶಯ ಸರ್. ಓಕೆ, ಧನ್ಯವಾದ. ನಮಸ್ಕಾರ. ಸರ್, ಈಗ ಅದು ಏನು ಸೀಟ್ ಬ್ಲಾಕಿಂಗ್ ಅಂತ ನಾವು ಹೇಳ್ತೇವೆ. ಈಗಾಗಲೇ ನಮ್ಮ ಒಬ್ಬ ಕೇಳುಗರು ಬಸವರಾಜ್ ಅನ್ನೋರದ್ದು ಮಾಡಿದ್ರು. ಅವರೇನು ಸೀಟ್ ಆಯ್ಕೆ ಮಾಡ್ಕೊಂಡಿದ್ರು, ಆದರೆ ಹೆಲ್ತ್ ಪರ್ಪಸ್ ಅಂದರೆ ಏನು ಸಮಸ್ಯೆ ಆಗಿ ಬೇರೆ ಕಡೆ ನರ್ಸಿಂಗಿಗೆ ಹೋದ್ರಿಂದ, ಆದರೆ ಹಿಂದಿಂದ ಅದು ಏನದು ಪ್ರೋಸೆಸ್ ಹಂಗೆ ಉಳಿದಿತ್ತು ಅಂತಂದು. ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೇಕಂದ್ರೆ ಆಗ್ಲಾರ್ದಂಗೆ ನೋಡ್ಕೋಬೇಕಂದ್ರೆ ಈಗ ಏನಾಗುತ್ತೆ ಅಂದರೆ, ಕೆಲವೊಂದು ಮೊದಲೇನಿತ್ತು ಅನಿವಾರ್ಯ ಕಾರಣದಿಂದಾಗಿ ಅವರು ಒಂದು ಕೋರ್ಸ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಅದಕ್ಕಿಂತ ಒಳ್ಳೆ ಕೋರ್ಸ್ ಸಿಗುವ ಕಾರಣದಿಂದಾಗಿ ಆ ಕೋರ್ಸ್ ಬಿಡಬೇಕಾದಂಥ ಅನಿವಾರ್ಯತೆನೂ ಬರ್ಬೋದು. ಒಂದು. ಎರಡನೇದು ಆರೋಗ್ಯದ ಸಮಸ್ಯೆ. ಇವರು ಈ ಒಂದು ಕೇಸ್ನಲ್ಲಿ ಆರೋಗ್ಯದ ಸಮಸ್ಯೆ ಅಂತ ಹೇಳ್ತಾರೆ. ಈ ರೀತಿ ಇರ್ಬೋದು. ಆದರೂ ಕೂಡ ಅದರ ಸತ್ಯಾಸತ್ಯತೆ KEAಗೆ ತಿಳ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಯಾವ ಉದ್ದೇಶದಿಂದ ಅಂಥೇಳಿ. ಅದಕ್ಕೆ ಅಂತೇಳಿ ಕೆಲವೊಂದು ನಿಯಮಗಳನ್ನು ಮಾಡಿದ್ದಾರೆ. ಈಗ ಉದಾಹರಣೆಗೆ ಅವನು ಆ ಕೋರ್ಸ್ ಇದ್ದಾಗ ಆ ಕೋರ್ಸಿಗೆ ಫೀಸ್ ಎಷ್ಟಿದೆಯೋ ಅದನ್ನೆಲ್ಲ ಫೀಸ್ ರಿಯಂಬರ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ಆ ಒಂದು ಸೀಟಲ್ಲಿ ವೇಸ್ಟ್ ಆಗುತ್ತೆ. ಅವನು ಸೆಕೆಂಡರಿಗೆ ಬಿಟ್ಟಾಗ ಆ ಸೆಕೆಂಡರಿಗೆ ನಾವು ಆ ಸೀಟ್ ಫಿಲಪ್ ಮಾಡಲಿಕ್ಕೆ ಆಗಲ್ಲ. ಸೊ ಹೀಗಾಗಿ ಆ ರೀತಿ ಮಾಡಿದ್ದಾರೆ. ಸೊ ಇದು KEA ಅಧಿಕಾರಿಗಳು ಅಲ್ಲಿ ಹೋದಾಗ KEA ಅಧಿಕಾರಿಗಳು ಅದನ್ನು ಸತ್ಯಾಸತ್ಯತೆ ಪರಿಶೀಲಿಸಿ ಅವರಿಗೆ ಪೆನಾಲ್ಟಿ ಹಾಕಿನೂ ಬಿಡ್ಬೋದು. ಆಮೇಲೆ ಸಪೋಸ್ ಇಂಜಿನಿಯರಿಂಗ್ ಸೀಟ್ ತೊಗೊಂಡಿರ್ತಾರೆ ವಿದ್ಯಾರ್ಥಿಗಳು. ಇಂಜಿನಿಯರಿಂಗ್ ಸೀಟ್ ತೊಗೊಂಡು ಮುಂದೆ ಈ ಸಲ ನೀಟ್ನಲ್ಲಿ ಒಳ್ಳೆ ರ್ಯಾಂಕ್ ಬಂದಿರುತ್ತೆ. ಸೊ ನಾನು ಇಂಜಿನಿಯರಿಂಗ್ ರ್ಯಾಂಕ್ನ ನಾನು ಸರೆಂಡರ್ ಮಾಡ್ತೀನಿ ಅಂದರೆ ಅದನ್ನು KEAಗೆ ಹೋಗಿ ಇಂಜಿನಿಯರಿಂಗ್ ಸೀಟನ್ನು ಸರೆಂಡರ್ ಮಾಡಿಬಿಟ್ಟು ಮತ್ತೆ ಅವರು ಇಂಜಿನಿಯರಿಂಗ್ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲ್ಲ. ಬಟ್ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಮೆಡಿಕಲ್ ಕೋರ್ಸ್. ಅಂದರೆ ಅದಕ್ಕೇನೆ ಇಂತಿಷ್ಟು ಅವಧಿ ಏನರ್ಥ, ಇಷ್ಟು ದಿನದೊಳಗಾಗಿ ಅದನ್ನು ವಾಪಸ್ ಈ ಕೌನ್ಸಿಲಿಂಗ್ ಪ್ರೊಸೆಸ್ ನಡೆಯುವಾಗ ಮಾಡ್ಕೋಬೇಕು. ಅದನ್ನು ಮಾಡ್ಬೇಕಂದ್ರೆ ಆ ಸೀಟ್ ಇನ್ನೊಬ್ರಿಗೆ, ಅಂದರೆ ಈಗ ಹೋದ ವರ್ಷ ಸೀಟ್ ಅಂತೂ ಯಾರಿಗೂ ಅಲಾಟ್ ಆಗಲ್ಲ. ಬಟ್ ಇವರಿಗೆ ಎಲಿಜಿಬಲ್ ಸ್ಟೂಡೆಂಟ್ಸ್ ಲೀಸ್ಟ್ನಲ್ಲಿ ಇವ್ರ ಹೆಸರು ಸೇರ್ಕೋಬೇಕು ಅಂದರೆ ಆ ಪ್ರಕ್ರಿಯೆ ಮುಗಿಸ್ಕೊಂಡಿರ್ಬೇಕು. ಈಗ ಯಾಕಂದರೆ ಇದು ಏನು KCET ಮತ್ತು ನೀಟಲ್ಲಿ ಬೇರೆ ಬೇರೆ ಒಂದು ಪ್ರವೇಶ ಪರೀಕ್ಷೆಗಳು ಸಾಕಷ್ಟು ಇರ್ತವೆ. ಈಗ IASಗೆ ಅವರೇ ಬೇರೆ ಒಂದು ಪ್ರವೇಶ ಪ್ರಕ್ರಿಯೆ ಮಾಡ್ತಾರೆ. IITದ ಬೇರೆ, ಅಂದರೆ JEEಗೆ ಅದೆಲ್ಲ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಏನಾದರೂ ಒಂದು, ಈಗ IITಗೆ ಎಲ್ಲೋ ಅಡ್ಮಿಷನ್ ಸಿಕ್ಕಾಗ ಅವ್ರು ಇಂಜಿನಿಯರಿಂಗ್ ಬಿಟ್ಟು ಅನಿವಾರ್ಯವಾಗಿ ಹೋಗಲೇಬೇಕಾಗುತ್ತೆ. ಅದನ್ನು KEA ಗಮನಕ್ಕೆ ತರಬೇಕಾಗುತ್ತೆ ಸರ್. KEA ಗಮನಕ್ಕೆ ತಂದು ಅದನ್ನು ಸೀಟನ್ನು KEAಗೆ ಸರೆಂಡರ್ ಮಾಡಿ ಹೋಗಬೇಕು. ಅಂದರೆ ಅವಾಗ ಅವ್ರು ಏನೇನು ಫೀಸ್ ಕಟ್ಟಿದ್ರೆ ಎಲ್ಲ ವಾಪಸ್ ಕೊಡ್ತಾರೆ. ಅದು ರಿಯಂಬರ್ಸ್ ಆಗುತ್ತೆ, ಫೀಸ್ ರಿಯಂಬರ್ಸ್ ಆಗುತ್ತೆ.
ಇನ್ನು ಇಲ್ಲಿ ಇನ್ನೊಂದು ಸರ್, ಇನ್ನೊಂದು ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಫೀ ರಿಇಂಬರ್ಸ್ ಆಗುತ್ತಲ್ಲ, ಆ ಫೀಸ್ ನಾವು ಕಟ್ಟುವಾಗ ನಾವು ಯಾವ ಅಕೌಂಟಿಂದ ಅವರಿಗೆ ಕಟ್ಟಿರ್ತೀವಿ ಫೀಸ್, ಆ ಅಕೌಂಟಿಗೆ ಅದು ರಿಇಂಬರ್ಸ್ ಆಗುತ್ತೆ. ಅದಕ್ಕೆ ನಾವು ಕಾಲೇಜ್ ಫೀಸ್ ಕಟ್ಟುವಾಗ ಯಾರ್ದೋ ಅಕೌಂಟಿಂದ ದುಡ್ಡು ಕಟ್ಟೋದು ಬೇಡ, ಪಾಲಕರು ಅಕೌಂಟಿಂದ ಫೀಸ್ ಕಟ್ಟಬೇಕು ಅಥವಾ ತಮ್ಮ ಪರಿಚಯಸ್ಥರ ಅಕೌಂಟಿಂದ ಕಟ್ಟಬೇಕು. ಯಾಕಂದ್ರೆ ಅದು ವಾಪಸ್ ಬರಲಿಕ್ಕೆ ಇಟ್ ಟೇಕ್ಸ್ ಟೈಮ್, ಒಂದು 2-3 ಮಂತ್ಸ್ನೂ ಆಗ್ಬೋದು. ಸೊ ಅದು ಬಂದಾಗ ನಿಮಗೆ ಸರಿಯಾಗಿ ನಿಮಗೆ ಹಣ ಅದು ತಲುಪಬೇಕು. ಸರಿ, ಇನ್ನೊಂದು ನಮಗೆ ಸಮಯನೂ ಸ್ವಲ್ಪ ಇದೆ, ಹಾಗಾಗಿ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಸರ್. ಏನಂದರೆ ಈಗ ನಮ್ಮದು ಕಲಬುರಗಿ ನಮ್ಮ ಭಾಗ ಅಂದರೆ ಹೈದರಾಬಾದ್ ಕರ್ನಾಟಕದ ಒಂದು 371J ಒಂದು ರಿಸರ್ವೇಷನ್ ಬೇರೆ ಇರುತ್ತೆ. ಭಾಳಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಇದರ ಅನುಕೂಲ ಸಿಗಲಿ ಅನ್ನೋದು. ಈ ರಿಸರ್ವೇಷನ್ ಪಡ್ಕೋಬೇಕನ್ನೋರು ಏನು ಗಮನದಲ್ಲಿಟ್ಕೊಂಡು ಅಲ್ಲಿ ಸೀಟ್ ಪ್ರಾಸೆಸ್ನಲ್ಲಿ ಭಾಗವಹಿಸಬೇಕಾಗುತ್ತೆ ಅನ್ನೋದು. ಹೌದು. ಈಗ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಅಲ್ಲಿ ಜನರಲ್ ಕ್ಯಾಟಗರಿಗೆ RK ಅಂತ ಇದೆ, ಅಂದರೆ ರೆಸಿಡಿಯಲ್ ರಿಮೈನಿಂಗ್ ಕರ್ನಾಟಕ ಅಂತ ಹೇಳ್ರಿ ಅಥವಾ ರೆಸಿಡಿಯಲ್ ಕರ್ನಾಟಕ ಅಂತ ಹೇಳಿ. ಇನ್ನೊಂದು HK ಅಂತ ಇದೆ, ಹೈದರಾಬಾದ್ ಕರ್ನಾಟಕ. ನಾವು ಇನ್ನೂ ಅಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಾ ಇಲ್ಲ, KEನಲ್ಲಿ ಅದನ್ನ HK ಅಂತೇಳಿ ಬರಿತಾ ಇದ್ದೀವಿ. ಹೈದರಾಬಾದ್ ಕರ್ನಾಟಕ ಅಂತ ಇರುತ್ತೆ. ಈ ಹೈದರಾಬಾದ್ ಕರ್ನಾಟಕ ಕ್ಯಾಟಗರಿಯಲ್ಲಿ ನಮಗೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಯಾವ ಕಾಲೇಜಿನಲ್ಲಿ ಯಾವ ಕೋರ್ಸಿಗೆ ಎಷ್ಟು ಸೀಟುಗಳಿವೆ, ಯಾವ ಕ್ಯಾಟಗರಿ ವೈಸ್, ಕಾಲೇಜ್ ವೈಸ್, ಕೋರ್ಸ್ ವೈಸ್, HK ರೀಜನ್ಗೆ ಎಷ್ಟು ಸೀಟ್ಗಳು ಲಭ್ಯ ಇವೆ ಅಂತೇಳಿ ನಮ್ಗೆ ಮಾಹಿತಿ ಸಿಗುತ್ತೆ. ಅದನ್ನು ಒಂದು ಕಡೆ ಬರ್ಕೊಬೇಕು. ನಾವು ಬರ್ಕೊಂಡು ಸ್ವಲ್ಪ ಹೋಮ್ವರ್ಕ್ ಮಾಡಿ ಆ ಕಾಲೇಜ್ ಕೋಡು ಮತ್ತು ಕೋರ್ಸ್ ಕೋಡನ್ನು ಬರ್ಕೊಂಡು ನಾವು ಅಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದಾಗ ನಮಗೆ ಆಟೋಮೆಟಿಕ್ಲಿ ಈಗಾಗಲೇ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಮತ್ತು ಆ ಕ್ಯಾಟಗರಿಲಿ ನಮ್ಮ ಹೆಸರು ಇನ್ಕ್ಲೂಡ್ ಆಗಿದೆ. ಸೊ ಆ ಕೋಟಾದಲ್ಲಿ ನಮಗೆ ಸೀಟ್ ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತೆ. ನಾವು 371J ಸರ್ಟಿಫಿಕೇಟ್ ಪಡ್ಕೊಂಡಿದ್ರೆ RD ನಂಬರ್ ಮೆನ್ಷನ್ ಮಾಡಿರ್ತೀವಿ, ಆ ಬೇಸ್ ಮೇಲೆ ನಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಒಂದು ಕರೆ ಇದೆ. ಓಕೆ, ಹಲೋ, ನಮಸ್ತೆ ಸರ್. ಹಾಂ, ನಮಸ್ತೆ. ತಮ್ಮ ಹೆಸರು ಹೇಳಿ. ನಾಗರತ್ನ ಅಂತ್ರಿ. ನಾಗರತ್ನ ಅವರು ಎಲ್ಲಿಂದ? ರಾಯಚೂರಿಂದ ಸರ್. ಕೇಳಿ, ಪ್ರಶ್ನೆ ಕೇಳಿ. ಸರ್, ನಮ್ಮ ಮಗಳು ನೀಟಲ್ಲಿ 455 ಸ್ಕೋರ್ ಮಾಡಿದಾಳ್ರಿ. ಓಕೆ. ಕ್ಯಾಟಗರಿ ಮೇಡಮ್? ಕ್ಯಾಟಗರಿ 1 ಸರ್. ಕ್ಯಾಟಗರಿ 1. ಓಕೆ. ಕರ್ನಾಟಕ ಸರ್. ಓಕೆ. HK ಒಂದು ರಿಸರ್ವೇಶನ್ ಇದೆ ಸರ್. ಹೌದು. ಕ್ಯಾಟಗರಿ 1 ಮತ್ತೆ HK ರೀಸನ್ ಇದೆ ಸರ್. 1,13,687 ರ್ಯಾಂಕಿಂಗ್ ಬಂದಿದೆ ಸರ್. ಓಕೆ ಮೇಡಮ್, ಹಾಂ ಹೇಳಿ. ಹೇಳ್ರಿ ಸರ್. ಅಲ್ಲ ಹೇಳಿ, ನಿಮ್ಮ ಕ್ವಶನ್ ಏನು ಕೇಳಿ. ಈಗ ನಾವು ಮೆಡಿಕಲ್ ಕಾಲೇಜ್ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗುವಾಗ ಸರ್, ಫಸ್ಟ್ ರೌಂಡ್ ಅಲ್ಲಿ ನಮ್ಗೆ ಯಾವುದೇ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಯಾವ್ದಾದ್ರು ಈಗ ನಾವು ಇಂಜಿನಿಯರಿಂಗ್ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಟ್ವಿ, ನೆಕ್ಸ್ಟ್ ಮತ್ತೆ ಮೆಡಿಕಲ್ ಕಾಲೇಜ್ ಸಿಗ್ತದೇನೋ ಅಂತ ಟ್ರೈ ಮಾಡಕ್ ಹೋದ್ರೆ ಸರ್, ಅದು ಆ ಕಾಲೇಜ್ ಮತ್ತೆ ಅಡ್ಮಿಷನ್ ಮಾಡಿಸ್ಲೇಬೇಕಾಗುತ್ತೆ ಸರ್ ನೆಕ್ಸ್ಟ್? ಹೌದು, ನೀವು 2ರಲ್ಲಿ ಒಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದೇ ಆಯ್ಕೆ ಮಾಡ್ಕೋಬೇಕು? ಹೌದು, ಒಂದೇ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಶೆಡ್ಯೂಲ್ ಕೊಟ್ಟಿರ್ತಾರೆ ಅಲ್ಲಿ, ಮಕ್ಕಳಿಗೆ ಹೆಚ್ಚು ಬೆನಿಫಿಟ್ ಆಗೋ ರೀತಿಯಿಂದನೇ ಶೆಡ್ಯೂಲನ್ನು ಫಾರ್ಮುಲೇಟ್ ಮಾಡ್ತಾರೆ. ಸೊ ನೀವು ಯಾವ ಕೋರ್ಸಿಗೆ ಹೋಗಬೇಕು, ಈಗ ಮೆಡಿಕಲ್ ಕೋರ್ಸಿಗೆ ಹೋಗಬೇಕಿತ್ತು, ಇಂಜಿನಿಯರಿಂಗ್ ಬೇಡ ಅಂತ ಹೇಳಿದಾಗ ನೀವು ಇಂಜಿನಿಯರಿಂಗಲ್ಲಿ ಬಿಟ್ಟು ಮೆಡಿಕಲ್ ನಿಮ್ಗೆ ಅಲಾಟ್ ಆಗಿತ್ತು ಅಂದರೆ ಮೆಡಿಕಲ್ ಕೋರ್ಸಿಗೆ ಹೋಗಬೇಕಾಗುತ್ತೆ. ಸಪೋಸ್ ಮೆಡಿಕಲ್ ಕೋರ್ಸ್ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ, ದೆನ್ ನೀವು ಇಂಜಿನಿಯರಿಂಗ್ ಮೈಂಡ್ಸೆಟ್ ಮಾಡ್ಕೊಂಡ್ರಿ ಅಂದರೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಯಿತು ಅಂದರೆ ಅದು ನೀವು ಯಾವ ರೌಂಡ್ನಲ್ಲಿ ಇದ್ದೀರಿ ಅಂತೇಳಿ. ಸಪೋಸ್ ಅದು ಆ ರೌಂಡ್ ಅಡ್ಮಿಷನ್ ರೌಂಡೇ ಇತ್ತು ಅಂದರೆ ನೀವು ತೊಗೊಳ್ಳೇಬೇಕಾಗುತ್ತೆ ಸೀಟ್. ಅದನ್ನು ಅಡ್ಮಿಷನ್ ರೌಂಡ್ ಯಾವ ಸರ್? ಅಲ್ಲ, ಈಗ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಆಗಿತ್ತು ಅಂತ ತಿಳ್ಕೊಡ್ರಿ ಇಂಜಿನಿಯರಿಂಗ್ದು, ಮುಂದೆ ಫರ್ದರ್ ರೌಂಡ್ಸ್ ಇರಲ್ಲ, ಅವಾಗ ನೀವು ಅಡ್ಮಿಷನ್ ರೌಂಡ್ ಅಂತೇಳಿ ಆಗುತ್ತೆ. ಅವಾಗ ನೀವು ಅಂದ್ರೆ ಲಾಸ್ಟ್ ರೌಂಡ್ ವರೆಗೆ ಹೋದ್ರೆ ನಾವು ಯಾವ್ದು ಅಲಾಟ್ ಆಗಿರೋದು ಹೌದು. ಈಗ ನಾವು ಬರೀ ಮೆಡಿಕಲ್ ಹಾಕಿದ್ವಿ ಅಂತ ಹೇಳಿರಿ ಸರ್, ಆಪ್ಷನ್ ಎಂಟ್ರಿಯಲ್ಲಿ ಬರೀ ಮೆಡಿಕಲ್ ಕಾಲೇಜ್ ಅಷ್ಟೇ ಕೊಡಬೇಕು, ಮೆಡಿಕಲ್ ಅಷ್ಟೇ ಕೊಟ್ಟಿದ್ವಿ, ಆ ಸಿಕ್ಕಿರೋ ಕಾಲೇಜ್ ನಮ್ಗೆ ಏನಾದ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ ನಿಮಗೆ ಯಾವುದು ಅಲಾಟ್ ಆಗಲ್ಲ. ನೀವು ಆಪ್ಷನ್ನೇ ಕೊಟ್ಟಿರಲ್ಲ, ನೀವು ಇಂಜಿನಿಯರಿಂಗ್ ಆಪ್ಷನ್ನೇ ಕೊಟ್ಟಿಲ್ಲಲ್ಲ. ಇಂಜಿನಿಯರಿಂಗ್ ಕೊಟ್ಟಿಲ್ಲ ಸರ್, ಈಗ ಮೆಡಿಕಲ್ ಅಷ್ಟೇ ಕೊಟ್ಟಿರ್ತೀವಿ ಸರ್. ಅದೇ ಮೆಡಿಕಲ್ ಅಷ್ಟೇ ಕೊಟ್ಟಿರ್ತೀವಿ. ತುಂಬಾ ದೂರ ಸಿಕ್ಕಿತ್ತು ನಮ್ಗೆ, ಅದು ಬೇಕಾಗಿರ್ಲಿಲ್ಲ ಅಂದ್ರೆ? ಅಲ್ಲ, ಬೇಕಾಗಿರಲಿಲ್ಲ ಅಂದ್ರೆ ನೀವು ಬಿಟ್ಬಿಡೋದು ಅಲ್ಲಿ. ಮತ್ತೆ ಚಾಯ್ಸ್ 1, 2, 3, 4 ಅಂತ ನಾನು ಈಗಾಗಲೇ ಹೇಳಿದಲ್ಲ, ಚಾಯ್ಸ್ 1, 2, 3, 4 ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ರೌಂಡ್ ವರೆಗೂ ಇರುತ್ತೆ ಸರ್ ಅದು. ನೀವು ಸೀಟ್ ಸೆಲೆಕ್ಷನ್ ಮಾಡೋವರೆಗೂ ಚಾಯ್ಸ್ 1, 2, 3, 4 ಅಂತೇಳಿ ಬರ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೌಂಡ್ 1ನಲ್ಲಿ ಚಾಯ್ಸ್ 1, 2, 3, 4 ಬಂತು. ಆಮೇಲೆ ರೌಂಡ್ 2 ಬಂತು. ಆ ರೌಂಡ್ 2ನಲ್ಲಿ ಒಂದು ವೇಳೆ ಫರ್ದರ್ ರೌಂಡ್ಸ್ ಇತ್ತು ಅಂದರೆ, ಬಟ್ ಮೆಡಿಕಲ್ನಲ್ಲಿ ಥರ್ಡ್ ರೌಂಡ್ ಇರಲ್ಲ,
ಸೆಕೆಂಡ್ ರೌಂಡಲ್ಲಿ ನೀವು ಸೀಟ್ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಮೆಡಿಕಲಲ್ಲಿ. ಆ ರೀತಿ ಸೆಕೆಂಡ್ ರೌಂಡ್ ಅಲ್ಲಿನೇ ನಾವು ಹೌದು, ಸೆಕೆಂಡ್ ರೌಂಡ್ ನಿಮಗೆ ಏನು ಅಲಾಟ್ ಆಗಿರುತ್ತೆ ಅದನ್ನು ತಗೋಬೇಕಾಗುತ್ತೆ. ಅದಕ್ಕೆ ಮಾಕ್ ಅಲಾಟ್ಮೆಂಟ್ನಲ್ಲೇ ನಿಮ್ಗೆ ಅಂದಾಜು ಆಗಿಬಿಡುತ್ತೆ ನಿಮ್ಮ ರ್ಯಾಂಕಿಗೆ ಎಲ್ಲಿ ಸೀಟ್ ಸಿಗುತ್ತೆ ಅಂತೇಳಿ. ಅದನ್ನು ನೀವು ಹೆಂಗೆ ಮಾಡಬೇಕು ಅಂದರೆ ಹೋದ ವರ್ಷದ ಕಟ್ ಆಫ್ ನೋಡ್ಬೇಕು ನೀವು. ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಇರುತ್ತೆ, ಅದಾದ ಬಳಿಕ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಇರುತ್ತೆ. ಸರ್ ಎಲ್ಲಿ ಸಿಗುತ್ತೆ ಸರ್ ನಮಗದು? ಅದು ನೀವೇನು ಮಾಡಬೇಕು, KE ವೆಬ್ಸೈಟ್ನಲ್ಲಿ ಹೋಗಿ ಹಿಂದಿನ ವರ್ಷದ ವಿವರಗಳು ಅಂತ ಇರುತ್ತೆ. ಸರ್ ಅದ್ರಲ್ಲಿ ಸರ್ಚ್ ಮಾಡಿದ್ವಿ ಸಿಗ್ತಿರ್ಲಿಲ್ಲ. ಇಲ್ಲ, ಸಿಗ್ತದೆ. ಅದ ಹಿಂದಿನ ವರ್ಷದ ವಿವರಗಳು ಹೋಗಿ UG NEET 2024 ಅಂತ ಅದ. UG NEET 2024ನಲ್ಲಿ ನೀವು ಅಲ್ಲಿ ನೋಡಿದ್ರಿ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿರ್ತಾರೆ. ಫಸ್ಟ್ 2024ದು ಸೀಟ್ ಮ್ಯಾಟ್ರಿಕ್ಸ್ ನಂತರ ಅಣುಕು ಪ್ರಕ್ರಿಯೆ ಕಟ್ ಆಫ್ ಅಂತೇಳಿ ಕೊಟ್ಟಿರ್ತಾರೆ. ಅದರ ನಂತರ ಮೊದಲ ಸುತ್ತಿನ ಆಯ್ಕೆ ಕಟ್ ಆಫ್ ಅಂತೇಳಿ ಕೊಟ್ಟಿದ್ದಾರೆ. ಮೊದಲ ಸುತ್ತಿನ ಆಯ್ಕೆ ಕಟ್ ಆಫ್ನಲ್ಲಿ ನೀವೇನು ಮಾಡಬೇಕು, ಕ್ಯಾಟಗರಿ 1Hಗೆ 1Hಗೆ ಯಾವ್ಯಾವ ಕಾಲೇಜ್ನಲ್ಲಿ ಎಲ್ಲಿ ಕಟ್ ಆಫ್ ಎಷ್ಟಿತ್ತು ರ್ಯಾಂಕ್ ಅಂತೇಳಿ ನೋಡ್ಕೋಬೇಕು ನೀವು. ಆವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಒಳ್ಳೆಯದು ನಾಗರತ್ನವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಕೊನೆಯ ಕರೆ ಸರ್, ಸಮಯನೂ ಮುಗಿತಾ ಬಂತು ನಮಗಿನ್ನು ಕೇವಲ 4 ನಿಮಿಷಗಳ ಸಮಯ ಇದೆ. ಕೊನೆಯ ಕರೆ. ಹಲೋ, ಹಲೋ, ನಮಸ್ತೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು ಹೇಳಿ, ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ಯಾದಗಿರಿ. ಹಾಂ, ಹೇಳ್ರಿ ಮೇಡಮ್. ನಮಗೆ 236 ಮಾರ್ಕ್ಸ್ ಬಂದಿದೆ, ಯಾವ ಸೀಟ್ ಸಿಗುತ್ತೆ? 236 ಮಾರ್ಕ್ಸ್ ನೀಟ್ನಲ್ಲಿ. ನೀಟ್ನಲ್ಲಿ 236 ಮಾರ್ಕ್ಸಿಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೋಟಾ ಸೀಟಿಗೆ ನೀವು ಪ್ರಯತ್ನ ಮಾಡ್ಬೋದು. ಖಾಸಗಿ ಕಾಲೇಜುಗಳಲ್ಲಿ, ಪ್ರೈವೇಟ್ ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಸ್ ಅಂತ ಇರುತ್ತೆ, ಆ ಮ್ಯಾನೇಜ್ಮೆಂಟ್ ಸೀಟ್ಸಿಗೆ ಪ್ರಯತ್ನ ಮಾಡ್ಬೋದು. ಓಕೆ, ಒಳ್ಳೆಯದಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸಮಯ ಮುಗಿತಾ ಬರ್ತದೆ, ಹಾಗಾಗಿ ನಾವು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದು. ಸರ್, ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಒಂದು ನಿಮಿಷದ ಒಂದು ಕಿವಿ ಮಾತು. ಹೌದು, ಯಾವುದೇ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸನ್ನು ಅವ್ರ ಮೇಲೆ ಒತ್ತಡ ಹಾಕೋದು ಬೇಡ. ಆ ವಿದ್ಯಾರ್ಥಿಗಳಿಗೆ ಆಸಕ್ತಿ ಯಾವುದ್ರಲ್ಲಿದೆ ಅಂತೇಳಿ ನೋಡೋಣ. ಎಲ್ಲ ಮಕ್ಕಳು ಡಾಕ್ಟರ್ಸ್ ಆದ್ರೇ ಸಕ್ಸಸ್ಫುಲ್ಲು ಅಥವಾ ಇಂಜಿನಿಯರ್ಸ್ ಆದ್ರೇ ಸಕ್ಸಸ್ಫುಲ್ಲು ಅಂತ ಅಲ್ಲ. ಅವ್ರು ಸ್ಪೋರ್ಟ್ಸ್ನಲ್ಲೂ ಕೂಡ ಮಿಂಚಬಹುದು, ಅಥವಾ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತೆ ಅದರಲ್ಲಿ ಮಿಂಚಬಹುದು, ಅಥವಾ ಕಲೆ ಇರುತ್ತೆ, ಕಲೆ ಸಾಹಿತ್ಯಗಳಲ್ಲೂ ಕೂಡ ಮಿಂಚಬಹುದು. ಈಗ ಇಂಡಿಯಾ ಈಸ್ ಅ ಲ್ಯಾಂಡ್ ಆಫ್ ಅಪಾರ್ಚುನಿಟೀಸ್. ಸಾಕಷ್ಟು ಅವಕಾಶಗಳಿವೆ, ಸಾಕಷ್ಟು ಕೋರ್ಸ್ಗಳು ಬಂದಿವೆ. ಆ ವಿದ್ಯಾರ್ಥಿಗಳು ತಮ್ಮ ಒಂದು ಇಚ್ಛೆಗನುಗುಣವಾಗಿ ಯಾವುದು ಆಯ್ಕೆ ಮಾಡ್ಕೊಳ್ತಾರೆ ಅದನ್ನು ನಾವು ಪಾಲಕರು ಪ್ರೋತ್ಸಾಹ ಮಾಡಬೇಕು. ಆ ಪ್ರೋತ್ಸಾಹ ಮಾಡಿದ್ವಿ ಅಂದರೆ ಬಹುಶಃ ವಿದ್ಯಾರ್ಥಿಗಳು ಆ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸೇವೆ ಸಲ್ಲಿಸಲಿಕ್ಕೆ, ಒಂದು ಛಾಪು ಮೂಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಪಾಲಕರಲ್ಲಿ ನಾನು ವಿನಂತಿಸೋದೇನೆಂದರೆ, ಯಾವುದೇ ರೀತಿಯಿಂದ ಒತ್ತಾಯ ಮಾಡೋದು ಬೇಡ ಮಕ್ಕಳಿಗೆ. ಅವರು ಆ ಲರ್ನಿಂಗ್ ಪ್ರೊಸೆಸ್, ಆ ಕಲಿಕೆಯನ್ನು ಅವರು ಎಂಜಾಯ್ ಮಾಡಲಿ ಅಂಥೇಳಿ ನಾನು ವಿಶ್ ಮಾಡ್ತೇನೆ. ಆಮೇಲೆ ಸ್ಟೂಡೆಂಟ್ಸ್ ಕೂಡ ಯಾವುದಕ್ಕೂ ಡಿಸಪಾಯಿಂಟ್ ಆಗೋದು ಬೇಡ. ನನಗೆ ಯಾವುದು ಕೋರ್ಸ್ ಸಿಕ್ಕಿದೆ ಆ ಕೋರ್ಸ್ನಲ್ಲಿ ನಾನು ನಂದು ಬೆಸ್ಟ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಂದಾಗ ನೀವು ಯಶಸ್ವಿ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತದೆ. ತುಂಬ ಧನ್ಯವಾದ ಸರ್. ಸಾಕಷ್ಟು ಮಾಹಿತಿನ ತಾವು ತಿಳಿಸ್ಕೊಟ್ರು ನಮ್ಮ ಮಕ್ಕಳಿಗೆ. ಸಾಕಷ್ಟು ಮಕ್ಕಳು ಮತ್ತು ಅವ್ರ ಪೋಷಕರು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡ್ರು. ಈ KE ಪ್ರವೇಶ ಪ್ರಕ್ರಿಯೆ ಹೇಗಿರುತ್ತೆ, ಏನೆಲ್ಲ ಒಂದು ಹಂತಗಳಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಕಲಬುರಗಿವರೆಗೂ ಕೂಡ ಧನ್ಯವಾದಗಳು. ನಮಸ್ಕಾರ.